ನಮ್ಮ ಬಾಯಿ ಮಣ್ಣಾಗ್ತವೆ. ಹಂಗಾಗಿ ನೀನು ಬಾಯಿ ಚಾಕ್ರಿ ತಿಂದ ಇವನು ಹೇಳೋದು ಚಾಕ್ರಿ ತಿಂದ ಕಲಿಬೇಕು ಅಂತ ಇವನು ಮತ್ತೆ ಕಟ್ಟಿದ ಹರಿವಿನ ಕಿತ್ತಲು ಹೋಗಿ ನಾನು ಹುದ್ದಾರಿಂದ ನೋಡ್ಬೋದು ಕಂಚ ಅವತಾರದಿಂದ ಇವನ ಕಡಿಬೇಕು. ನೀವು ಹೇಳುವುದು ಸರಿ. ನನ್ನ ಕೈ ಕಾಲಗಳನ್ನು ನೀವು ರಾಜಾಜ್ಞೆಯಿಂದ ಕಡಿದಿದ್ದರೆ ನಿಮಗೆ ತೊಂದರೆ ಆಗುವುದು. ನಾನು ಓಡಿ ಹೋಗುವುದಿಲ್ಲ. ನನ್ನ ಹಿತಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ. ಆದರೆ ನನ್ನದೊಂದು ಬೇಡಿಕೆ ನಿಮ್ಮಲ್ಲಿ. ಅದೇನು ಬೇಡಿಕೆ? ಏನು? ಎಷ್ಟು ಮನೆಯಾಗ ಊಟ ಹಾಕಿ ಮನೆಯಾಗ ಜಾಗ ಕೊಟ್ಟು ಮನೆಯಾಗ ಅವರ ಮಗ ಮುತ್ತಿನ ಕಟ್ಟು ಎಷ್ಟು ಮನೆ ದೊಡ್ಡವನ ಗೊತ್ತಿಲ್ಲ. ಮಂದಿಗೆ ಬರೋದು ಅದಕ್ಕೆ ದೊಡ್ಡವನಾಗ ನೀವು. ಹೌದನೇ ಕಂಚ? ಇಲ್ಲವಪ್ಪ, ಇಲ್ಲ. ನಿಮ್ಮ ಪ್ರಶ್ನೆಯ ಉತ್ತರ ಕೊಡುವಷ್ಟು ಶಕ್ತಿ ನನ್ನಲ್ಲಿಲ್ಲವಪ್ಪ, ನನ್ನಲ್ಲಿಲ್ಲ. ಆದರೆ ವಿಧಿಯ ಕುಟಿಲ ನಾಟಕಕ್ಕೆ ಒಳಗಾಗಿ ನಾನೆಷ್ಟು ಸತ್ಯವನ್ನು ನುಡಿದರೂ ಇದಕ್ಕೆ ಬೆಲೆ ಇಲ್ಲದಂತಾಗಿದೆ ಅಪ್ಪ, ಬೆಲೆ ಇಲ್ಲದಂತಾಗಿದೆ. ಸ್ವಲ್ಪ ತಡೆಯಿರಿ. ನನ್ನ ಕೊನೆ ಗಳಿಗೆಯಲ್ಲಿ ನನ್ನ ಮನೆ ದೇವರನ್ನು ನೆನೆಸಿಕೊಳ್ಳುತ್ತೇನೆ. ಪರಿಪರಿಯ ಹೂ ಪುಷ್ಪಗಳ ತಂದು ಬಿಸದ ನಾಭದಿ ಗರ್ಪಿಸಿದ ಈ ನನ್ನ ಕೈಗಳ ಋಣವು ತೀರಿದೆ. ಈ ನನ್ನ ಕೈಗಳ ಋಣವು ತೀರಿದೆ. ನನ್ನ ಕೈಗಳ ಋಣವು ಆ ಸೇತು ಹಿಮಾಚಲದಿಂದ ಕನ್ಯಾಕುಮಾರಿವರೆಗೂ ನಡೆದು ಬರಿಗಾಲಿನಿಂದ ನಡೆದು ತೀರ್ಥಯಾತ್ರೆಯನ್ನು ಮುಗಿಸಿ ಪ್ರಸಾದವನ್ನು ಸೇವಿಸಿದ ಈ ನನ್ನ ಕಾಲ್ಗಳ ಋಣವು ತೀರಿದೆ. ನನ್ನ ಕಾಲ್ಗಳ ಋಣವು ತೀರಿದೆ. ನೀರಿನ ಪೂಜೆಗೆಂದು ವಿಧ ವಿಧ ಪರಿಮಳ ಪುಷ್ಪ ಪಂಚಗಳನ್ನು ತಂದ ಈ ಕೈಗಳ ಋಣವು ತೀರಿತೆ. ಶಿವ, ಅನ್ನ ಅವರ ಹೊಟ್ಟೆಗೆ ದಾನ ಮಾಡಿದ ಈ ಕೈಗಳ ಋಣವು ತೀರಿತೆ. ಪ್ರಜೆಗಳ ರಾಜ ರಕ್ಷಣೆಗಾಗಿ ವೀರ ಖಡ್ಗ ಹಿಡಿದು ಸತ್ಯ ನ್ಯಾಯ ಧರ್ಮವನ್ನು ರಕ್ಷಿಸಿದ ಈ ಕೈಗಳ ಋಣವು ತೀರಿತೆ. ಶಿವ ಶಿವ, ಆ ಸೇತು ಹಿಮಾಚಲದವರೆಗೆ ತೀರ್ಥಯಾತ್ರೆ ಮಾಡಿದ ಈ ಕಾಲಗಳ ಋಣವು ತೀರಿತೆ. ಶಿವ, ಹೆಜ್ಜೆ ಹೆಜ್ಜೆಗೂ ಅಡಿ ಅಡಿಗೂ ಸತ್ಯ ನ್ಯಾಯ ಧರ್ಮ ನಿಷ್ಠೆಯನ್ನು ರಕ್ಷಣೆ ಮಾಡಿದ ರಕ್ಷಣೆಗಾಗಿ ಕಾಲಿಟ್ಟ ಈ ಕಾಲ್ಗಳ ಋಣವು ತೀರಿತೆ. ಶಿವ,
ಸುನಿದೇವ, ನಿನ್ನ ಯಾವ ವಿಪರೀತವಾದ ನಾಟಕಕ್ಕೆ ಆಗಿರುವನಲ್ಲ ಈ ವಿಕ್ರಮ. ಸತ್ಯ, ನ್ಯಾಯ, ಧರ್ಮ, ನಿಷ್ಠೆ ಹೊಂದಿದ್ದರೆ ಸಾಕು ಈ ವಿಕ್ರಮನಿಗೆ. ಈಗ ನನ್ನೊಂದಿಗೆ ಭಾಗ್ಯಲಕ್ಷ್ಮಿ ನನ್ನಲ್ಲಿದ್ದು ನನ್ನ ಭಾಗ್ಯಲಕ್ಷ್ಮಿ ನನ್ನನ್ನು ಕಾಯುತ್ತಿರುತ್ತಾಳೆ. ಚಾಂಡಾಲರೇ, ನಡೆಯಲಿ ನಿಮ್ಮ ರಾಜಕೀಯಕ್ಕೆ ನಿಮ್ಮ ಕೆಲಸ. ಏನಾಯ್ತು ನನ್ನ ಗೋಳು ಅಪ್ಪ? ಉರಿ ಉರಿ ಅಮ್ಮ, ಉರಿ! ಅಯ್ಯೋ ಶಿವ ಶಿವ, ನನ್ನ ಕಾಲುಗಳು ಕಡಿದಾಕಿ ಬಿಟ್ಟರೆ. ಅಯ್ಯೋ ಶಿವ ಶಿವ, ನನ್ನ ಕೈಗಳು ಹೋಗವೆ ಅಪ್ಪ. ಯಾರಾದ್ರೂ ಸ್ವಲ್ಪ ನೀರು ಕೊಡಿ ಸ್ವಾಮಿ. ಏನಪ್ಪ ನನ್ನ ಕೈಗಳು? ಅಯ್ಯೋ ಶಿವ ಶಿವ, ಏನು ಮಾಡಲಿ ನಾನು? ಅಪ್ಪ, ಅಯ್ಯೋ ಶಿವ ಶಿವ, ಯಾರಪ್ಪ ನನ್ನನ್ನು ಕಾಪಾಡುವರು? ಅಪ್ಪ, 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 ಶಿವ ಶಿವ, ಶಿವ ಶಿವ. ಅಪ್ಪ, ಏನಪ್ಪ ಶಿವ ಶಿವ? ಅಪ್ಪ, ಏನನ್ನು ಮಾಡಲಿ ಪರಮಾತ್ಮ? ಏನನ್ನು ಮಾಡಲಿ ಪರಮಾತ್ಮ? ನೋಡಲಾರ ಕಾಡಿನಲ್ಲಿ ನನ್ನ ಕೈಯ ಕಾಡು ಕಡಿದು ಹಾಕಿದರೆ, ಕಾಡಬಾರದ ದೇಶದಲ್ಲಿ ನನ್ನ ಕಾಲನ್ನು ಕಡಿದರೆ ತಂದೆ. ಶಿವ ಶಿವ, ಶಿವ ಶಿವ, ಹೀಗೆ ಮಾಡಲಿ ತಂದೆ. ಶಿವ ಶಿವ, ಉರಿ ಉರಿ ಉರಿ.
ನಿನ್ನ ಕೈ ಕಾಲು ನಿನ್ನ ವೃಂದಾವನವಲ್ಲ. ಅದು ನಮ್ಮಿಂದ ಸಾಧ್ಯವಿಲ್ಲ. ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ ರಾಮದೇವರದಲ್ಲಿರುವ ಗಂಡು ಹೆಣ್ಣು ಕೇಳಿರಪ್ಪ ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ ಸಾರುವೆ ಆ ಕಡೆ ಯಾರು ಹೋಗಬಾರ್ದಂತೆ ಅನ್ನ ನೀರು ಕೊಡಬಾರ್ದಂತೆ ಆ ಕಡೆ ಯಾರೋ ಹೋಗಬಾರ್ದಂತೆ ಅನ್ನ ನೀರು ಕೊಡಬಾರ್ದಂತೆ ಹಾಗೆ ಆದರೂ ಕೊಟ್ಟರೆ ಪ್ರಾಣ ಶಿಕ್ಷೆ ಕೊಡ್ತಾರಂತೆ ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ ಕೇಳ್ರಿ, ದಾಮಲಿಪುರದಲ್ಲಿರುವ ಗಂಡು ಹೆಣ್ಣು ಎಲ್ಲರೂ ಕೇಳ್ರಿ. ಚಂದ್ರಸೇನ ಮಹಾರಾಜರು ಕೈಕಾಲು ಕಡಿಸಿ ಊರಾಚೆ ಹಾಕಿರುವ ಆ ಕಳ್ಳನಿಗೆ ಯಾರಾದರೂ ಅನ್ನ ನೀರು ಕೊಟ್ಟಿದ್ದೆ ಆದ್ರೆ ಅವರಿಗೂ ಶಿಕ್ಷೆ ಕೊಡ್ತಾರಂತೆ. ಎಚ್ಚರ ಬಲು ಎಚ್ಚರ. ಸಾರುವೆ ಒಳ್ಳೆ ಕಿವಿಂದ ಕೇಳಿದೆ, ಕಣ್ಣಿಂದ ನೋಡಿದೇನ ಪಾಪ ಮನುಷ್ಯನ ಸ್ಥಿತಿನ. ಯಾವ ದೇಶದವನು ಯಾವ ಊರವನು ನೋಡು, ಈಗ ಅವನು ಕೇಳೋರು ದಿಕ್ಕಿಲ್ಲ. ಹೌದು ಮಾವ, ನೀ ಹೇಳೋದು ಕರೆನೇ ಐತ್ ನೋಡು. ಸತ್ತಾಗ ದೇವ್ರಿಲ್ಲ, ಕೆಟ್ಟಾಗ ಬೀಗರು ಬಿದ್ರು ಯಾರು ಇಲ್ಲ. ಅದಕ್ಕ ತಿಳಿದವ್ರು ಒಂದು ಮಾತು ಹೇಳ್ಯಾರ, ಹೂ ಇದ್ದಾಗ್ಲೇ ಸೇವೆ, ಗುಣವಿದ್ದಾಗ್ಲೇ ಭಕ್ತಿ ಮಾಡಿ ಮುಕ್ತಿ ಪಡೆ ಅಂತ ಹೇಳಿದಾರ. ಅಂದ್ರ ಇವ ಅವನ್ನೆಲ್ಲ ಮಾಡಿಲ್ಲ ಅಂತೇನ? ಯಾರಿಗ್ ಗೊತ್ತು ಮಾವ, ಮಾಡ್ಯಾರೋ ಬಿಟ್ಟಾರೋ ನಾವಂತ ನೋಡಿಲ್ಲ. ಅವನು ಕರ್ಮ ಫಲ ಅವನು ಅನುಭವಿಸ್ಲೇಬೇಕು. ಆದ್ರೂ ಮಲ್ಲೆ ಹಾ, ನಿನ್ನ ನೋಡಿದ್ರೆ ನನಗ ಭಾರಿ ಖುಷಿ ಆಗತ್ತೆ. ಯಾಕ ಮಾವ, ಯಾಕೆ ಬಾಳ ಖುಷಿ ಆಗತ್ತ? ಯಾಕಂತ ಮುಂದೆ ನಾ ಕೈ ಹಿಡಿಯೋ ಹೆಣ್ಣು ಕಷ್ಟ ಅಂದ್ರ ನೋಡಿ ಕರಿಕರ ಕೊಳ್ಳೊಂದಿ ಅಂದ್ರೆ ಮತ್ತೆ ನೀನ್ ನೋಡಿದ್ರೆ ನನಗೆ ಖುಷಿ ಆಗಲ್ಲ. ಅಯ್ಯೋ ಮಾವ, ಬರೀ ನಾನು ಹೊಗಳೋದ್ ಅಷ್ಟ ಆತು, ನಾನ್ ನಿನ್ನ ಹೊಗಳೋದು ಬೇಡನ? ನೀನು ಬಾಳ ಒಳ್ಳೆಯವನದಿಯ. ಯಾಕಂದ್ರ ನಾನು ಪುಣ್ಯ ಮಾಡೀನಿ, ನಿನ್ನಂತ ಸರ್ವ ಗುಣ ಸಂಪನ್ನನ ಕೈ ಹಿಡಿದು ಸಂಸಾರ ಮಾಡಕ. ಆದ್ರೂ ಮಾವ, ಮದುವೆ ಅಂತೂ ಹತ್ರ ಬಂತು, ಮತ್ತ ನಾನೀಗ ಮಾಡ್ಸ್ಕೊಬೇಕಲ್ಲ. ಇಯಲ್ಲ ಇವಳ ಇಲ್ಲೇ ನೋಡ್ರಿಯಪ್ಪ, ನನಗ್ ದಿಗಲು ಬೆತ್ತ ಮದುವೆ ಹತ್ರ ಬಂತಂತ ಈಕಿ ಮಾಡಿಸ್ಕಿತಾಳಂತ. ಏ ಮಲ್ಲೆ, ನಿನಗೇನಾರ ತಲೆ ಸೂತೈತಲ್ಲ? ಯಾವ ಇದಾನ ನಿನಗ ಮಾಡವ? ಏನು ಮಾಡ್ಬೇಕ ಹೇಳ, ಇಲ್ಲೇ ಮಾಡ್ಬಿಡ್ತಿದ್ದೆ. ಆದ್ರೆ ಇನ್ನೂ ನಿನಗ ತಾಳಿ ಕಟ್ಟಿಲ್ಲ. ಈಗೇನಾರ ಅಂದ ಬೈದೆ ಅಂದ್ರ ಈ ಜನ ಏನಂತಾರ ಗೊತ್ತೈತನ, ಏನ್ ಹುಚ್ಚ ಮಂಗಿ ಅದನ್ರಿ ಇವ, ಈ ಹುಡುಗಿಗೆ ಇಟ್ಟಿಟ್ಟಕ್ಕ ಏನ್ ಬಾಯಿ ಬಂದ ಬೈ ಹೊಡಿತಾನ ಅಂತಾರಂತ ಬಿಟ್ಟೇನೆ. ಅಲ್ಲ ಮಾವ, ಯಾಕೆ ಇಷ್ಟೇ ಮಾಡಕತ್ತೀನಿ ನಾನು? ನಿನಗ ಇಷ್ಟಿಷ್ಟಕ್ಕ ಆಗಿದ್ದಾತ, ನಿನ್ನ ಎದುರಿಗೆ ನಾನು ಇರಬೇಕಾದ್ರೆ ನಿನಗ ಮಾಡ್ತೀನಿ ಧೈರ್ಯವಂತಲ್ಲ ಅಂತೇನೆ. ಹ್ಞೂ ಮಾವ, ಯಾಕಂದ್ರ ನಮ್ದು ನಾವ ಮಾಡಿಸ್ಕೊಬೇಕು. ಯಾರು ಬಂದು ಮಾಡಿಸಿ ಕೊಡ್ತಾರನು? ಏನದ ಬಂಗಾರದ ಸಾಮಾನ. ನಮ್ಮವ್ವ ಸಾಯ್ಬೇಕಾದ್ರ ಮನ್ಯಾಗ ಒಂದ್ ಸ್ವಲ್ಪ ಬಂಗಾರ ತೆಗೆದಿಟ್ಟಾಳಂತ. ಅದಕ್ಕ ನಮ್ದು ಮದ್ವಿ ಹತ್ರ ಬಂತಲ್ಲ, ಹಾ ಕಿವಿದು ಇವು ಇರ್ತಲ್ಲ, ಇವು ಮಾಡಿಸ್ಕೊಳಕ. ಮತ್ತೆ ನಾಳೆ ನೀ ನನ್ನ ಕತ್ತಿ ಕಟ್ತಿಯಲ್ಲ, ತಾಳಿ ಅದನ್ನ ಮಾಡಿಸ್ಕೋಬೇಕು ಅಂತ ನಾನ್ ಹೇಳಿದ್ರ ನೀನೇನೇನ ತಿಳ್ಕೊಂಡು ಇಷ್ಟೆಲ್ಲ ಜಂಗಿದ್ರು ನಾನು ಭಯಕತ್ತೀಯಲ್ಲ ಅಂತೀನಿ ನಾನು. ಅಯ್ಯೋ ನನ್ನ ಸ್ವಾಸಿನ, ನನ್ನ ತಾಳಿನ ಸುದ್ದಿಲ್ಲ ಬಿಡ. ಈ ಮದ್ವಿ ಗದ್ದಲ್ದಾಗ ನೀ ಹೇಳಿದ ಮಾತು ಕೇಳಿ ಹೊಟ್ಯಾಗ ಹಂಗ ಹುಳಿ ಕಿವುಚಿದಂಗ ಕಿವುಚಿ ಹಂಗಂಗ ಸಂಕಟಾಗಿ ಬಾಯಿ ಬಂದಾಗ ಏನೇನ ಅಂದ್ಬಿಟ್ಟೆ. ಮತ್ತ ಬೇಜಾರು ಮಾಡ್ಕೋಬೇಡ. ಅಯ್ಯೋ ನನ್ನ ಮುದ್ದಿನ ಮಾವ, ನನಗೆ ನೀನು ಬೈಲಾರ್ದ ಯಾರು ಬೈತಾರ? ಅದು ಹೌದು. ನಾಳೆ ನೀನು ನನ್ನ ಕೊಳ್ಳಿ ತಾಳಿ ಕಟ್ಟೋ ಗಂಡ ಆದ್ಮೇಲೆ ನೀನ ನನಗ ಎಲ್ಲರ ತಪ್ಪಿದ ಮಾತಾಡಿದಾಗ ಅದು ಹಂಗಲ್ಲ ಅಂತ ಬುದ್ಧಿವಾದ ಹೇಳೋ ನೀನು. ನಾನ್ಯಾಕೆ ಸಿಟ್ಟು ಮಾಡ್ಕೊಳ್ಳೋ ನನ್ನ ಮುದ್ದಿನ ಮಾವ? ಚುಂತಕ 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 ಜುಂ 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 ಯಾರಿಲ್ಲ ಸುತ್ತಮುತ್ತ ನೋಡಲು ಹತ್ತಿರ ಬಾರಿ ಹುಡುಗಿ ಪ್ರೀತಿ ಮಾಡಲು. ಯಾರಿಲ್ಲ ಸುತ್ತಮುತ್ತ ನೋಡಲು ಹತ್ತಿರ ಬಾರಿ ಹುಡುಗಿ ಪ್ರೀತಿ ಮಾಡಲು. ಬಾರೇ ಸನಿಹಕ್ಕೆ ಇದುವೆ ತನ್ನಕ್ಕೆ
ಹತ್ತಿರ ಬಾರೆ ಹುಡುಗ ಪ್ರೀತಿ ಮಾಡಲು ರಂಗೇರಿದ ಕೆನ್ನೆಗೆ ಸವಿಗುತ್ತನ ನೀಡುವೆ ರಂಗೇರಿದ ಕೆನ್ನೆಗೆ ಸವಿಗುತ್ತನ ನೀಡುವೆ ಪಾರೆ ಹವೆರಿ ಹುಡುಗಿ ನಪ್ಪಿ ಮುಂದಾಡುವೆ ಪಾರೆ ಹವೆರಿ ಹುಡುಗಿ ನಪ್ಪಿ ಮುಂದಾಡುವೆ ಚುಂತಕ 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 ಚುಂ 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 ಬಾರದಮ್ಮ ಅಂಗಹೀನನಾಗಿ ಭೂಮಿಯ ಮೇಲೆ ಬದುಕಬಾರದಮ್ಮ ನಾಯಿಗಿಂತ ಕೀಳಾಗಿ ಹೋಯಿತು ನನ್ನ ಜನ್ಮವಮ್ಮ ರಕ್ತವ ಚಿಮ್ಮಿ ಕಂಬನ ಸುರಿದು ಕಾಲುವೆ ಹರಿಯುತ್ತಿದೆ ರಕ್ತವ ಚಿಮ್ಮಿ ಕಂಬನ ಸುರಿದು ಕಾಲುವೆ ಹರಿಯುತ್ತಿದೆ ಗಾಯಗಳಿಂದ ಉರಿಯು ಹೆಚ್ಚಿ ಸಂಕಟವಾಗುತ್ತಿದೆ ಗಾಯಗಳಿಂದ ಉರಿಯು ಹೆಚ್ಚಿ ಸಂಕಟವಾಗುತ್ತಿದೆ ದೇವ ಸಂಕಟವಾಗುತ್ತಿದೆ ಅಂಗಹೀನನಾಗಿ ಭೂಮಿಯ ಮೇಲೆ ಬದುಕಬಾರದಮ್ಮ ನಾಯಿಗಿಂತ ಕೀಳಾಗಿ ಹೋಯಿತು ನನ್ನ ಜನ್ಮವಮ್ಮ ಗಂಟಲು ಗಟ್ಟಿ ಉಸಿರದು ಬಿಗಿದು ಹೊಟ್ಟೆ ಅಪಾರವಾದದ್ದು ನಿನ್ನ ಪವಿತ್ರ ನಾಮ ಅಮರವಾದದ್ದು ಈ ಸ್ಥಿತಿಯಲ್ಲಿ ನೀನೇ ನನಗೆ ಕರುಣೆ ತೋರಬೇಕು ತಂದೆ ನೀನೇ ಕರುಣೆ ತೋರಬೇಕು ನಿನ್ನ ನಾಮ ಸ್ಮರಣೆ ಮಾಡಲು ಶಕ್ತಿ ಕುಂದುತ್ತಿದೆ ದೇವ ಶಕ್ತಿ ಕುಂದುತ್ತಿದೆ ಹೇ ಭಕ್ತ ರಕ್ಷಕ ಹೇ ಶನಿದೇವ ಕರುಣೆ ತೋರಬಾರದೆ ಈ ವಿಕ್ರಮನ ಮೇಲೆ ಬಿಡಲಾರೆ ಎಂದು ನಿನ್ನ ನಾಮ ಸ್ಮರಣೆ ಬಿಡಲಾರೆ ಎಂದು ನಿನ್ನ ನಾಮ ಸ್ಮರಣೆ ಕರುಣೆಯ ತೋರು ಕಾಕವಾಹನನೆ ಕರುಣೆಯ ತೋರು ಕಾಕವಾಹನನೆ ಬಿಡಲಾರೆ ನಾಮ ಸ್ಮರಣೆ ಬಿಡಲಾರೆ
ನನ್ನ ಜ್ಞಾನ ಮಾಡಿದ ನಿನಗೆ ನಿನ್ನಲ್ಲಿರುವ ಭಕ್ತಿ ಅಂಗಾರವನ್ನು ಹೊರತರಲು ನಿನ್ನ ಶಕ್ತಿಯನ್ನು ಪ್ರಜ್ವಲಗೊಳಿಸಲು ನಾನು ಹೂಡಿದ ವಿಧಿಯ ವಿಘಟ ನಾಟಕವನ್ನು ನನ್ನ ಜ್ಞಾನ ಮಾಡಿದ ನಿನಗೆ ಇನ್ನು ಅನ್ನ ನೀರನ್ನು ದಯಪಾಲಿಸುತ್ತೇನೆ. ಈ ರಾಜ್ಯದ ರಾಜನಾದ ಚಂದ್ರಸೇನನ ಕನಸಿನಲ್ಲಿ ಹೋಗಿ ನಿನಗೆ ಅನ್ನ ನೀರನ್ನು ಕೊಡುವಂತೆ ಎಚ್ಚರಿಸುತ್ತೇನೆ. ಎಲ್ಲವೋ ಚಂದ್ರಸೇನ, ನೀನು ನಿನ್ನ ರಾಜ್ಯದಲ್ಲಿ ಒಬ್ಬ ದೇಶಕ್ಕೆ ಕೈ ಕಾಲು ಕಳಿಸಿ ಹಾಕಿರುವೆ. ಆತನಿಗೆ ಅನ್ನ ನೀರು ಕೊಡದೆ ಪಾಪ ಜಯಿಸಿರುವೆ. ನೀನು ಆತನಿಗೆ ಅನ್ನ ನೀರನ್ನು ಕೊಟ್ಟು ಸರಿಯಾದ ರೀತಿ ನೋಡಿಕೊಳ್ಳದಿದ್ದರೆ ನಿನ್ನ ರಾಜ್ಯವನ್ನು ನಿನ್ನ ವಂಶವನ್ನು ಸರ್ವನಾಶ ಮಾಡುತ್ತೇನೆ. ಆತನು ಕಳ್ಳನಲ್ಲ, ನಿಜವಾಗಿಯೂ ನಿರಪರಾಧಿ. ಎಚ್ಚರ! ಏನಿದು ನಾ ಕಂಡಿದ್ದು ಕನಸೆ ಅಥವಾ ನಿಜವಾದ ದೃಶ್ಯವೇ? ಹಾಗಾದರೆ ನನ್ನ ಕನಸಿನಲ್ಲಿ ಕಂಡವರು ಯಾರು? ರೂಪದಲ್ಲಿ ಆ ಶನಿದೇವರೇ ಸರಿ. ಹಾಗಾದರೆ ನನ್ನ ಕನಸಿನಲ್ಲಿ ಈ ಪರಿ ಹೇಳಲು ಕಾರಣ, ಕಳ್ಳನ ಕೈ ಕಾಲುಗಳನ್ನು ಕಳಿಸಿದ್ವಿ. ಆತನು ಕಳ್ಳನಲ್ಲ. ಆತನಿಗೆ ಅನ್ನ ನೀರು ಕೊಡಿಸದಿದ್ದರೆ ನಿನ್ನ ವಂಶ ನಿನ್ನ ರಾಜ್ಯವನ್ನೇ ನಾಶ ಮಾಡುತ್ತೇನೆ. ಹಾಗಾದರೆ ಆತನು ಕಳ್ಳನಲ್ಲವೇ? ನಾನು ತಪ್ಪು ಮಾಡಿದ್ದೇನೆ. ಹೇ ದೇವ, ನನ್ನನ್ನು ಕ್ಷಮಿಸುತ್ತದೆ. ಆತನಿಗೆ ರಾಜ್ಯದಲ್ಲಿ ಅನ್ನ ನೀರು ಕೊಡುವಂತೆ ವ್ಯವಸ್ಥೆಯನ್ನು ಮಾಡುತ್ತೇನೆ. ನಂದನ ನೀ ಕರುಣಿಸಿ ಕಾಯು ಬಾಲು ನಂದನ, ಬಾಲು ನಂದನ ನೀ ಕರುಣಿಸಿ ಕಾಯು ಬಾಲು ನಂದನ, ಬಾಲು ನಂದನ. ಅರಿಯದೆ ಮಾಡಿದ ಅಪರಾಧವನ, ಅರಿಯದೆ ಮಾಡಿದ ಅಪರಾಧವನ ವಂದಿಸಿ ಕಾಯೋ ರವಿ ಸುಕುಮಾರ, ವಂದಿಸಿ ಕಾಯೋ ರವಿ ಸುಕುಮಾರ. ಭಾನು ನಂದನ ನೀ ಕರುಣಿಸಿ ಕಾಯೋ ಭಾನು ನಂದನ, ಭಾನು ನಂದನ, ಭಾನು ನಂದನ. ಮಂತ್ರಿಗಳನ್ನು ಬರಬೇಡಿ. ಮಹಾರಾಜರೇ ಪ್ರಣಾಮಗಳು. ಮಂತ್ರಿಗಳೇ, ನನ್ನ ಕನಸಿನಲ್ಲಿ ಆ ಗ್ರಹ ತುಂಗರು ಕಳ್ಳನ ಕೈಕಾಲುಗಳನ್ನು ಕಳಿಸಿರುವಿ. ಆತನು ಕಳ್ಳನಲ್ಲ. ಆತನಿಗೆ ಅನ್ನ ನೀರು ಕೊಡುವಂತೆ ವ್ಯವಸ್ಥೆಯನ್ನು ಮಾಡು ಎಂದು ತಿಳಿಸಿದ್ದಾರೆ. ಇದಕ್ಕೆ ನಮ್ಮ ಅಭಿಪ್ರಾಯ? ಮಹಾಪ್ರಭು, ವಿಧಿಯ ಲೀಲೆ ಯಾರನ್ನು ಬಿಟ್ಟಿಲ್ಲ. ಅಂತದರಲ್ಲಿ ನಾವು ಈ ವಿಷಯವನ್ನು ಅಲಕ್ಷ್ಯ ಮಾಡುವಂತಿಲ್ಲ. ಕೈ ಕಾಲು ಕಳಿಸಿಕೊಂಡ ಕಳ್ಳನು ಒಂದು ತಿಂಗಳಾದರೂ ತನ್ನ ಜೀವವನ್ನು ಅನ್ನ ನೀರು ಇಲ್ಲದೆ ಉಳಿಸಿಕೊಂಡಿರುವನೆಂದರೆ ಅವನಲ್ಲಿ ಯಾವುದೋ ಬಲವಾದ ಶಕ್ತಿ ಇದೆ ಎನಿಸುತ್ತದೆ. ಹೌದು ಹೌದು, ಆತನು ಸಾಮಾನ್ಯ ಪುರುಷನಲ್ಲ. ಅಮೃತವೆಂಬ ಶಿವನಾಮಾಮೃತದ ಸೇವನೆಯಿಂದ ಆತನು ಬದುಕಿರುತ್ತಾನೆ ಎಂಬುದೇ ನನ್ನ ಅಭಿಪ್ರಾಯ. ಈ ನನ್ನ ಅಭಿಪ್ರಾಯದಂತೆ ರಾಜ್ಯದಲ್ಲಿ ಯಾರಾದರೂ ಕೈಕಾಲು
ಕಾಲು ಕಡಿದ ಕಳ್ಳನಿಗೆ ಅನ್ನ ನೀರು ಕೊಡಬಹುದೆಂದು ಡಂಗುರವನ್ನು ಸಾರುತ್ತಿರುವುದು. ಮಾದಪ್ಪಣೆ ಮಾಪ್ರಭು. ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ, ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ, ನಾವಾಲೆ ದೂರವಿರುವ ಹೆಣ್ಣು ಗಂಡು ಕೇಳಿರಪ್ಪ. ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ, ಸಾರುವೆ ಡಂಗೋರ. ಆ ಕಡೆ ಎಲ್ಲರೂ ಹೋಗೋದಂತೆ ಅನ್ನ ನೀರು ಕೊಡ್ಬೋದಂತೆ, ಆ ಕಡೆ ಎಲ್ಲರೂ ಹೋಗೋದಂತೆ ಅನ್ನ ನೀರು ಕೊಡ್ಬೋದಂತೆ. ಹಾಗೇನಾದರೂ ಕೊಟ್ಟವರಿಗೆ ಬಾಳ ಪುಣ್ಯ ಬರ್ತೈತಂತೆ. ಸಾರುವೆ ಡಂಗೋರ ಹೊಡೆಯುವೆ ಡಂಗೋರ, ಸಾರುವೆ ಡಂಗೋರ. ಸೇವಕರೇ, ನಿಲ್ಲಿರಿ. ಯಾರೋ ಕ್ಷೀಣ ಧ್ವನಿಯಲ್ಲಿ ರೋಧಿಸ್ತಾ ಇದ್ದಾರಲ್ಲ. ಅಮ್ಮ ಅಮ್ಮ ತಾಯಿ ಉರಿ ಶಿವ ಶಿವ. ಆತನೇಕೆ ಈ ರೀತಿ ಹೋಗ್ತಾ ಇದ್ದಾನೆ? ಶಿವ ಶಿವ. ಹೇ ಶನೇಶ್ವರ. ಸೇವಕರೇ, ಆತನು ಯಾರೇ ಆಗಿರಲಿ, ಆತನನ್ನ ನೋಡಿ ಅವನಿಗೆ ಸಮಾಧಾನದ ಮಾತನಾಡಿಸಬೇಕೆಂಬ ಆಸೆ ನನಗಾಗ್ತಾ ಇದೆ. ನಿಲ್ಲಿ, ನಾನು ಅವನನ್ನ ಮಾತನಾಡಿಸಿಕೊಂಡು ಬರ್ತೇನೆ. ಶಿಕ್ಷೆ ಅಮ್ಮ ನಾನು ಯಾರಾದರೇನಮ್ಮ? ನನಗೆ ಈ ಸ್ಥಿತಿ, ನನ್ನ ಈ ಸ್ಥಿತಿ ಯಾರಿಗೂ ಬರಬಾರದಮ್ಮ, ಯಾರಿಗೂ ಬರಬಾರದು. ನಿನ್ನ ಹೆಸರು, ನಿನ್ನ ಊರು ಯಾವುದು? ಅಮ್ಮ ತಾಯಿ, ಇಲ್ಲಿವರೆಗೂ ನನ್ನ ವಿಚಾರವನ್ನು ಯಾರೂ ತಿಳಿದವರಿಲ್ಲ. ಅಂಥದರಲ್ಲಿ ನೀನು ಕೇಳುವ ಪರಿ ಕೇಳಿದರೆ ಈ ನಿನ್ನ ಧ್ವನಿ ಮಾಧುರ್ಯ ನನ್ನನ್ನು ಯಾವುದೋ ಒಂದು ಲೋಕಕ್ಕೆ ಒಯ್ದಂತಾಗುತ್ತದೆ ಅಮ್ಮ. ಈ ಪರಿ ಕೇಳುವ ನೀನ್ಯಾರಮ್ಮ? ನೀನ್ಯಾರು? ನಿನ್ನ ಹೆಸರೇನಮ್ಮ? ಭಾರತದಲ್ಲಿ ಆಳುವ ಪ್ರಾಂತ್ಯದ ಉಜ್ಜಯಿನಿಪುರದ ಬಡನ. ನನ್ನ ಹೆಸರು ಸುಶೀಲಮ್ಮ ಅಂತ. ನಾನು ನನ್ನ ಗಂಡನ ಮನೆಯಾದ ಶಾಮಲಿಪುರಕ್ಕೆ ಹೊರಟಿದ್ದೇನೆ. ಆ ಉಜ್ಜಯಿನಿ, ನನ್ನ ಉಜ್ಜಯಿನಿ. ಅಮ್ಮ, ಸುಶೀಲಮ್ಮ! ಸುಶೀಲಮ್ಮ! ಯಾಕಾಗಿ ನಿಮಗೆ ಶಿಕ್ಷೆ ಬೇಕು? ಯಾಕಾಗಿ ನಿಮಗೆ ಶಿಕ್ಷೆ? ತಾಯಿ ಸುಶೀಲಮ್ಮ, ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಕ್ಷೇಮವಾಗಿದ್ದಾರೇನಮ್ಮ? ಎಲ್ಲರೂ ಕ್ಷೇಮವಾಗಿದ್ದಾರೆ. ನಿಮ್ಮ ಚಿಂತೆಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ತಾಯಿ ಸುಶೀಲಮ್ಮ, ವಿಧಿಯು ನನ್ನನ್ನು ಈ ಪರಿಸ್ಥಿತಿಗೆ ತಂದಿದೆಯಮ್ಮ. ನನ್ನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಚೆನ್ನಾಗಿದ್ದರೆ ಸಾಕು. ತಾಯಿ, ನಾನು ನನ್ನ ಗಂಡನ ಮನೆಗೆ ಹೊರಟಿದ್ದೀನಿ. ನೀವು ನನ್ನ ಜೊತೆ ಬರಬೇಕು. ಅಲ್ಲಿ ನಿಮ್ಮ ಸೇವೆಯನ್ನು ಮಾಡಿ ನನ್ನ ಋಣವನ್ನು ತೀರಿಸಿಕೊಳ್ಳುತ್ತೇನೆ ಪ್ರಭು, ತೀರಿಸಿಕೊಳ್ಳುತ್ತೇನೆ. ತಾಯಿ ಸುಶೀಲಮ್ಮ, ನಿನ್ನ ಆಸೆಯನ್ನು ನಾನು ಕಡೆಗಣಿಸುವಂತಿಲ್ಲ. ಆದರೆ ನನ್ನ ಸೇವೆಯಿಂದ ನಿನಗೆ ತೊಂದರೆಯಾಗುವುದಮ್ಮ, ತೊಂದರೆಯಾಗುವುದು. ಅದರಲ್ಲೂ ನನ್ನ ಮೇಲೆ ರಾಜಾದಿಯ ಕಟ್ಟುಪಾಡಿದೆ ಅಮ್ಮ, ರಾಜಾದಿಯ ಕಟ್ಟುಪಾಡಿದೆ. ಯಾವ ಕಟ್ಟು ಮಾಡಿದ್ದರೂ ನನಗೆ ಚಿಂತೆ ಇಲ್ಲ. ನೀವು ನನ್ನ ಜೊತೆ ಬರಬೇಕು. ತಾಯಿ ನಾನು ರೆಡಿ, ನಾನು ನಾಳೆ. ತಾಯಿ ಸುಶೀಲಮ್ಮ, ವಿಕ್ರಮ ರಾಜದ ಕೀರ್ತಿ ಬೆಳಗುವ ಧರ್ಮ ದೇವತೆ ನೀನು. ಆಗಲಿ ನಡೆಯಮ್ಮ, ಹೋಗೋಣ. ಇವರೆಲ್ಲ ಕರೆದುಕೊಂಡು ಹೋಗೋಣ. ನಡೆಯಿರಿ. ಸುಶೀಲಮ್ಮ, ಸುಶೀಲಮ್ಮ,
ಏತಗಮ್ಮ ಈತನನ್ನು ಏತಿಗೆ ಕರೆದುಕೊಂಡು ಬಂದಿಯಮ್ಮ. ಮೇಲಾಗಿ ಇವನು ಕಳ್ಳನಮ್ಮ, ಕಳ್ಳನು. ಮಹಾರಾಜರ ಶಿಕ್ಷಕ್ಕೆ ಗುರಿಯಾಗಬೇಕಾದೀತಮ್ಮ, ಗುರಿಯಾಗಬೇಕಾದೀತು. ಇಲ್ಲವ ಮಾವನವರೇ, ಇವರು ಕಳ್ಳರಲ್ಲ, ಸುಳ್ಳರೂ ಅಲ್ಲ. ಅವರು ನಮ್ಮ ಉಜ್ಜಯಿನಿ ರಾಜ್ಯದ ಮಹಾರಾಜರು. ನೀ ಹೇಳುವುದು ಸರಿಯಮ್ಮ. ಆದರೆ ನೀನು ಕೂಡ ನನ್ನ ಮುದ್ದಿನ ಸಸಿಯೇ ಹೌದು, ನನ್ನ ಹೊಟ್ಟೆ ಹುಟ್ಟಿದ ಮಗಳು ಹೌದು. ಆದರೆ ನಿನ್ನ ಮಾತಿಗೆ ನನಗೆ ಪೂರೈಸಲು ಮಾವನವರೇ, ಇವರ ಸೇವೆ ಮಾಡಲು ಮಹಾರಾಜರ ಬಳಿ ಹೋಗಿ ನೀವು ಅಪ್ಪಣೆಯನ್ನು ಪಡೆದುಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ತುಂಬಾ ಸಂತೋಷವಾಯಿತು, ತುಂಬಾ ಸಂತೋಷವಾಯಿತು. ಹಾಗೆ ಆಗಲಮ್ಮ, ನಿನ್ನ ಸಲುವಾಗಿ ಮಹಾರಾಜರ ಬಳಿಗೆ ಹೋಗಿ ಕೇಳಿಕೊಂಡು ಬರುತ್ತೇನೆ. ನಾನೇನು ಬರ್ತೇನಮ್ಮ. ಹಾಗೆ ಆಗಲಿ. ಸುಶೀಲಾ, 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 ಎಲ್ಲಿರುವೆ ಸುಶೀಲಾ? ಒಂದೇ ಸಮನೆ ಕರೀತಾ ಇದ್ದೀರಲ್ಲ, ಏನು ಹುಚ್ಚಾಟಕ್ಕೆ ಕೈ ಹಾಕಿರುವೆ ಸುಶೀಲಾ? ಮೊದಲೇ ಇವರು ಶಿಕ್ಷೆಗೆ ಗುರಿಯಾದವರು. ಅದೇ ಇವರನ್ನು ಕರ್ಕೊ ಬಂದಿದ್ದು ಏನಾದರೂ ಗೊತ್ತಾದರೆ ಮಹಾರಾಜರಿಗೆ ನಮ್ಮನ್ನು ಸುಮ್ಮನೆ ಬಿಡುತ್ತಾರಾ? ಹಾಗೇನೂ ಆಗೋದಿಲ್ಲ. ಸತ್ಯಂ ಶಿವಂ ಸುಂದರಂ ಅನ್ನೋ ಮಾತನ್ನ ನೀವು ಕೇಳಿದ್ರೆ, ನಾವು ಸತ್ಯದಿಂದ ಇರುವಾಗ ಸತ್ಯವಾದ ಮಾತಿಗೆ ನಾವು ಯಾಕೆ ಹೆದರಿಕೊಳ್ಬೇಕು? ಯಾವ ತೊಂದರೆಯೂ ಆಗೋದಿಲ್ಲ. ಯಥಾ ರಾಜ ತಥಾ ಪ್ರಜೆ ಅಂದಂತೆ ನೀನು ಮೊದಲೇ ಉಜ್ಜಯಿನಿ ನಗರದವಳಲ್ಲವೇ? ಆಗಲಿ, ನಿನ್ನ ಇಷ್ಟದಂತೆಯೇ ಆಗಲಿ. ನನಗೆ ತುಂಬಾ ಹೊಟ್ಟೆ ಹಸಿತ ಉಂಟು, ಊಟಕ್ಕೆ ಹಾಕಬಾ. ನೋಡಿ, ನಿಮ್ಮ ಊಟದ ವಿಚಾರವನ್ನ ನಾನು ಮರೆಯಲು ಹೇಗೆ ಸಾಧ್ಯ ಹೇಳಿ? ಪತಿಯೇ ದೇವರೆಂದು ನಂಬಿಕೊಂಡು ಬಂದವಳು ನಾನು. ನಿಮ್ಮ ಸೇವೆಯು ಮಾಡುವುದೇ ನನ್ನ ಭಾಗ್ಯ. ನಡೆಯಿರಿ, ನಿಮಗೆ ಊಟಕ್ಕೆ ಬಡಿಸ್ತೀನಿ. ಇರಲಿ ಬಾ. ನನ್ನ ಮುದ್ದಿನ ಸಸಿ ಆಸೆಯನ್ನು ಈಡೇರಿಸಲೇಬೇಕು. ಯಾಕೆಂದರೆ ಅವಳು ನನ್ನನ್ನೇ ನಂಬಿದ್ದಾಳೆ. ಮೇಲಾಗಿ ಅವಳು ತಾಯಿ ತಂದೆಯನ್ನು ಕಳೆದುಕೊಂಡು ನಮ್ಮನ್ನ ತಾಯಿ ತಂದೆ ಎಂದು ತಿಳಿದು ನಮ್ಮನ್ನೇ ನಂಬಿದ್ದಾಳೆ. ಅವಳ ಸಲುವಾಗಿ ಮಹಾರಾಜರೇ, 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 ನನ್ನ ಅನಂತ ಬ್ರಾಹ್ಮಣನವರೇ, ಇದ್ದಕ್ಕಿದ್ದಂತೆ ಅರಮನೆಗೆ ಬರಲು ಕಾರಣವೇನು? ಮಹಾರಾಜರೇ, ನಮ್ಮನ್ನು ನೀವು ಸಂಸಬೇಕು ಮಹಾರಾಜರೇ. ಯಾವ ಕಾರಣಕ್ಕಾಗಿ? ನನ್ನ ಸಸಿ ಉಜ್ಜನಿಪುರದವಳು ತನ್ನ ತವರು ಮನೆಯಿಂದ ಬರುವಾಗ ನೀವು ಕಡಿತಿರುವ ಕಳ್ಳನ್ನು ನಳ್ಳುತ್ತಿರುವ ಶಬ್ದವನ್ನು ಕೇಳಿ ನನ್ನ ಸಸಿ ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಮಹಾರಾಜ. ನೀವು ಶಿಕ್ಷೆ ಕೊಟ್ಟಿದ್ದು ಅವಳಿಗೆ ಗುರುತಿಲ್ಲ. ಹಾಗಾಗಿ ನನ್ನ ಸಸಿಯನ್ನು ನೀವು ಕ್ಷಮಿಸಬೇಕು ಮಹಾರಾಜ. ಅದೇ ಈ ವಿಚಾರವಾಗಿ ನಮಗೆ ತುಂಬಾ ಸಂತೋಷವಾಗಿದೆ. ಆತನ ಪೋಷಣೆಗೆ ನಾವು ಯಾವ ಸಹಾಯ ಬೇಕಾದರೂ ಒದಗಿಸುತ್ತೇವೆ. ನೀವು ಯಾವುದೂ ಭಯಪಡುವಂತವಿಲ್ಲ. ಬದರೆ ನೀನು ಭಾಗ್ಯವ, ಬದರೆ ನೀನು ಭಾಗ್ಯವ, ನಿನ್ನ ಭಕ್ತಿಗೆ ಮೆಚ್ಚಿದೆ ನಾನು, ನಿನ್ನ ಭಕ್ತಿಗೆ ಮೆಚ್ಚಿದೆ ನಾನು. ಬದರೆ ನೀನು ಭಾಗ್ಯವ, ಬದರೆ ನೀನು ಭಾಗ್ಯವ, ಭಯ ಭಕ್ತಿ ನಿನ್ನಲ್ಲಿ
ಮಂತ್ರಿಗಳೇ, ರಾಮಣ್ಣನವರ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು? ಮಹಾಪ್ರಭುಗಳ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ನ್ಯಾಯ, ಸತ್ಯ, ಧರ್ಮವನ್ನು ನಂಬಿದವರು ಯಾವಾಗಲೂ ಸತ್ಕಾರ್ಯಕ್ಕೆ ಕೈ ಹಾಕುತ್ತಾರೆ. ಅಂದ ಮೇಲೆ ರಾಮಣ್ಣನ ಸೊಸೆಯು ಜೈನಿಕರವರು, ಅಂದ ಮೇಲೆ ವಿಕ್ರಮ ಮಹಾರಾಜರ ಆಡಳಿತದಲ್ಲಿ ಬೆಳೆದಂತವರು. ಹೌದು ಹೌದು, ಒಪ್ಪುವಂತ ಕಾರ್ಯವನ್ನು ಮಾಡುತ್ತಾರೆ. ಅಂದ ಹಾಗೆ ರಾಜ್ಯ ಪರಿಪಾಲನೆಯು ರಾಜ್ಯದಲ್ಲಿ ಸುಗಮವಾಗಿ ನಡೆಯುತ್ತಿರುವುದಷ್ಟೇ, ತಮ್ಮ ದಕ್ಷತೆ ಆಡಳಿತದ ಯಾವ ಅಚಾತುರ್ಯಗಳು ನಡೆಯುತ್ತಿಲ್ಲ. ವಿಕ್ರಮ ಭೂಪಾಲರಿಗೆ ಸೇರಬೇಕಾದ ಕಪ್ಪ ಕಾಣಿಕೆಗಳು ತಲುಪಿರುವುದಷ್ಟೇ, ವಿಕ್ರಮ ಭೂಪಾಲರಿಗೆ ಸೇರಬೇಕಾದ ಕಪ್ಪ ಕಾಣಿಕೆಗಳು ಯಾವುದು ನಿಂತಿರುವುದಿಲ್ಲ. ಈ ದಿನದ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸೋಣ. ಅಪ್ಪಣೆ ಮಹಾಪ್ರಭು. ಅಲ್ಲ, ಈ ಅರಮನೆ ಕೆಲಸಕ್ಕೆ ಹೊತ್ತಾಗೈತಿ. ನನ್ನ ಸೊಸಿ ನೋಡಿದ್ರೆ ಯಾವ ಹೆಂಗಸರ ಬಂಗಾರ ಸೀರೆ ನೋಡ್ಕಿಂತ ನಿಂತಾಳ ಗೊತ್ತಿಲ್ಲ. ಇನ್ನು ಬರಾಕೊಳ್ಳೋ ಈ ನನ್ನ ಸೊಸಿದ ಒಂದು ಕೆಟ್ಟ ಚಾಳ ಐತಿ ನೋಡ್ರಿ. ಮಂದಿ ಬೇಲೆ ಅನ್ನೋ ಹೂವಿನ ಗಿಡ, ಮಂದಿ ಕೊಳ್ಳನ ಬಂಗಾರ. ಚಲೋ ಸೀರೆ ಬಂದ್ಬಿಟ್ಲೇನ ಮಾವ ನನಗೊಂದು ಬನವಾಸಿ ತೇರಿಗೆ ಗುಡ್ನಾಪುರ ಜಾತ್ರೆಗೆ ಈಗ ಹೊತ್ತ ಶುರು ಹಚ್ಚಿದಾವ. ಶಿರ್ಸಿ ಮಾರಿ ಜಾತ್ರೆ ಐತಿ ಮಾವ, ಕರ್ಕೊಂಡು ಹೋಗಿ ಜೋಕಾಲಿ ಆಡ್ಸೋತ. ನಮ್ಮ ನೋಡಿದ್ರೆ ಎದಿ ಸೋಟ್ಲ ಪೂಸುಕ್ಕಂತ ಹೋಗ್ಬಿಟ್ರಿ ಯಾವ ನೋಡ್ತಾರಪ್ಪ ನಮ್ಮನ್ನ. ಇನ್ನೂ ಬಂದು ನೋಡ್ರಿ. ಕಾಣಂಗಿಲಿಕ್ಕೆ ಕಣ್ಣಾಗ ಹೊಕ್ಕಂತವಿಕೆ ಬಂಗಾರ ಅಂತಾನೆ. ಇನ್ನು ಕೇರಿ ಕೇರಿ ತಿಲಗ ಉಣದು ನೊಲದು ಬರಬೇಕು. ಅದ್ರಾಕಿ ಹೆಂಗಸ್ರು ಹಂಗೆ ಅದಾರ. ಬಟ್ಟೆ ಉಡಿಸ್ಬೇಕು ಇವ್ರದ್ದು ಅಂತೇಳಿ ಚಂದನವ ಉಟ್ಕೊಂಡು ಹಾಕಿನ ಬರೋದು. ನಮ್ಮಂತ ಎಲ್ಲಿ ಕೊಡಿಸ್ಬೇಕ್ರಪ್ಪ. ನಾವೆಲ್ಲರ ವಾರದಾಗ ಒಂದ್ ದಿವಸ ಕೆಲ್ಸಕ್ಕೆ ಹೋಗೋದು. ಮಹಾರಾಜರ ಮನೆ ಕೆಲಸ ಬಿಟ್ಲೆ ರಾಜರ ಸ್ವಂಟ ಸೇಡ್ಲೈತಿ ಅಲ್ಲ. ನಾವು ಕಳ್ಳು ಬೀಳೋದು, ಈ ಹೆಂಗಸರು ನಾವು ಖರ್ಚು ಹಾಕೋದು. ಬಂದ್ಲ ನಮ್ಮ ಪೈಕಿ ಒಂದಿಲ್ಲ. ನನ್ನ ಪ್ರಕಾರ ಶೆಟ್ರ ಮನೆಗೆ ಹೋಗಿ ಅಂತ ಮಾಡಿ ಮಾವ ಎಲ್ಲ ಹಾಳಾಗೋತು. ಎಲ್ಲಿ ಬೇಕಲ್ಲೇ ತಿಕ್ಕಿದ. ನನ್ನ ಎದುರಿಗೆ ಕೂರ್ಸ್ಕೊಂಡು ತಿಕ್ಕಬಾರ್ದಲ್ಲೆಲ್ಲ ತಿಕ್ಕಿ ನಂದು ಹಾಳಾಗೋತು ಮಾವ. ಏ ದೇವರ್ಷೆ, ಹಳೆ ದೇವರ್ಷೆ ಹೇಳೋ ಮ್ಯಾಲ ನಿನ್ನ ಏನು ಮಾಡ್ಬೇಕಂತ ನಾನು. ಯಾಕೆ ಹೋಗಿದ್ದೆ ಶೆಟ್ರ ಮನೆಗೆ? ಹೆಂಗ ತಿಕ್ಕಿದ್ ನಾವು. ಅದ ಮಾವ, ನಮ್ಮ ಒಂದು ಇತ್ತಲ್ಲ ಅದನ್ನ ಕೊಡಕ್ ಹೋಗಿದ್ದ. ನಾನು ಎದುರಿಗೆ ಕೂರ್ಸ್ಕೊಂಡು ಎಲ್ಲಿ ಬೇಕಲ್ಲೇ ತಿಕ್ಕಿದ. ಆಮೇಲೆ ಇಷ್ಟು ಉದ್ದ ಬಾಟ್ಲಾಗ ಎಣ್ಣೆ ಬಿಟ್ಕೊಂಡು ತಿಕ್ಕಿ ತಿಕ್ಕಿ ಇಷ್ಟು ಇದ್ದಿದ್ದು ಈಟ. ಏ ಮುಲ್ಲಿ, ನಿನಗೆ ಇಷ್ಟ ಹಾಕೊಂಡ್ ಹಿರಿಯತನ ಮಾಡಂತ ಯಾರು ಹೇಳಿದ್ರ? ಮದ್ವೆ ಹತ್ರ ಬಂತಲ್ಲ ಮಾವ, ಅದಕ್ಕ ಮತ್ತ ಅವ ಹೇಳ್ತಾನ ನಿಮ್ಮವ್ವ ಮಾಡಿಸ್ಕೊಳಕ ಬಂದಾಗ ಚಲೋ ಇತ್ತು. ಏ ಮಲ್ಲಿ, ಏನ್ ಹೇಳಕತ್ತೀಯ ನೀನು? ನಿಮ್ಮ ಅವರು ಮಾಡ್ಸಕ್ ಹೋಯ್ತಂತ. ಅಕ್ಕಿ ಹೋದಾಗ ಬಾಳ ಚಲೋ ಇತ್ತಂತ. ಆದ್ರೆ ಈಗ ಅದನ್ನ ತಿಕ್ಕಿ 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 ಇಟ್ಟು ಮಾಡ್ಯಾನ. 10 ಗ್ರಾಮ್ ಇದ್ದಿದ್ದು 5 ಗ್ರಾಮಿಗೆ ತಂದಿಟ್ಟಾನು. ಇದನ್ನ ನೋಡಿ ನೋಡಿ ನನಗ ಉರಿ ಬಿದ್ದಂಗಾಗೈತೆ. ನಿನಗ ಇಷ್ಟ ಹಾಕೊಂಡ್ ಹಿರಿಯತನ ಕೊಟ್ಟಾರ ಯಾರು? ಅದಕ್ಕ ಅಂತಾರ ಕೋಲು ಅಂತ ಕೊಟ್ರ ಕುದುರೆ ಅಂತ ಕುಂದ್ರು ಅಂತ ಅಂತಾನೆ. ನನಗೇನು ಗೊತ್ತಮ್ಮ, ಅವ್ರಂಗ ನನ್ನ ಮೋಸ ಮಾಡ್ತಾರಂತ. ನಿನಗ ಎಂತೆಂತ ದೊಡ್ಡ ಜನ ಹೋಗಾರ. ಶೆಟ್ರ ನಂದೊಂದು ಪವನ ಸರ ಐತಿ, ನಂದೊಂದು ನೆಕ್ಲೆಸ್ ಐತಿ, ಒಂಚೂರು ಹೊರೆ ಹಚ್ಕೊಡ್ರಿ ಅಂತ ಅನ್ನೋದೊಂದ ಸೊನ್ನೆ ಹಂಗ ಕರಿತಾ ಗೊತ್ತಿದ್ದಾನೆ ಶೆಟ್ರ. ಬರ್ರಿ ಕುಂದಿರ್ರಿ ಅಂತ ಹೇಳಿ ಚಂದ ಮಾಡಿ ಕರೆದ ಬಿಳೆ ಗಾದಿ ಮ್ಯಾಲ ಕುಂಡಿಸಿ ನಮಗ ಅರ್ಥ ಆಯ್ತಂಗೆ ಕಿಸರ ಪಾಲೆ ಅಲ್ಲ ಚಾಯ್ ಅಂತ ಹೇಳಿ ಒಂದ್ರಾಕಿ 2 ಚಾ ತರಿಸಿ ನಮಗ ಕುಡಿಯಾಕ ಹಚ್ಚತಾರ. ಇನ್ನು ಏನ್ ನಾವು ಕುಡಿಯಾಕ ಶುರು ಮಾಡ್ಬೇಕು, ಒಲ್ಲಗ ಅವ್ರ ಕೆಲಸ ಶುರು ಆಕೈತಿ. ನಾವಿತ್ಲ ಚಾ ಕುಡಿಯೋದು ಬಿಡಂಗಿಲ್ಲ, ಶೆಟ್ರ ತಿಕ್ಕಬಾಡ್ರಿ ಅನ್ನೋದು ನಿಲ್ಸಂಗಿಲ್ಲ. ಪಾಪ ಅವ್ರದೇನ್ ತಪ್ಪಿಲ್ಲ ಬಿಡು, ಅವ್ರೇನ್ ನಮ್ಮನ್ನ ಕರ್ದಾರ, ನಾವ ಹೋಗವೆ. ಶೆಟ್ರ ಹತ್ರ ಬಂಗಾರ ವರಿ ಹಚ್ಚಾಕ್ ಹೋಗೋದು ಒಂದ, ಶೆಟ್ರ ನಮಗ ಬಂಗಾರ ಬಾಳ ಆಗೈತೆ ಒಂಚೂರು ತಕ್ಕೊಂಡ್ ಕೊಡ್ರಿ ಅನ್ನೋದು ಒಂದ ನೋಡಮಲ್ಲೇ. ಹೋಗ್ಲಿ ಬಿಡು ಮಾವ, ಇದ್ರಾಗ ನಂದೇನು ತಪ್ಪಿಲ್ಲ.
ಮತ್ತ ಮದ್ವೆ ಹತ್ರ ಬಂತಲ್ಲ, ಶೆಟ್ರು ಬುಧವಾರ ಬರ್ರಿ ಇಸ್ಕೊಂಡ್ ಹೋಗ್ರಿ ಅಂದ್ರ ಮತ್ತ ನಾವಿಬ್ರು ಹೋಗಿ ಇಸ್ಕೊಂಬರೋಣ ಬಾ. ಬುಧವಾರ ಬರೋಕೆ ಹೇಳ್ಯಾನ. ಹಾ. ಏನು ಮನುಷ್ಯ ಇದ್ದಾಗ್ರಪ್ಪ, ನಮ್ಮ ಬನವಾಸಿ ಶಾಂತಿಲ್ಲ. ಆದ್ರೂ ಇರ್ಲಿ, ನನ್ನ ಸ್ವಸಿ ಸಲುವಾಗಿ ಹೋಗಿ ತರನ. ಒಂದು ಬೆಳಗ್ಗೆ ತಿಂಡಿ ತಿಂದದ್ದು, ಮಧ್ಯಾಹ್ನ ಊಟದ ಹೊತ್ತು ನೋಡಿದ್ರಿ ಮಿಕ್ಸ್ ಹೋತು. ಲೋಕ ಮನೆ ಬಂದು ಊಟಕ್ಕೆ ಹಾಕುವ ಬಾ. ಹೋಗ್ವಾ. ನಡಿ. ನಡಿ. ಬಸವ, ನಡಿ. ನಿಧಾನ ಹೊಡಿಯಲಿ, ಎಣ್ಣೆ ಚೆಲ್ಲ ಕುಂತಾವ. ನನ್ನೆ ಅಡ್ವಾನ್ಸ್ ಹೊಡೆದ್ರೆ ಎಣ್ಣೆ ಚೆಲ್ಲೋಗಲ್ಲ, ಬಿಟ್ಟೋಗಲೇ. ನಾನು ನಿಧಾನನೇ ಹೊಡಿತಾ ಇದ್ದೇನಪ್ಪ ಗಣನ. ಹೇಳಿದಷ್ಟು ಅಷ್ಟೇ ಕೆಲಸ ಮಾಡ್ಲಿ, ಹಿಂದೆ ತಿರುಗಿ ಹೇಳಿದ್ರೆ ನಿನ್ ಜಾತಿಗೆ ತಂದು ನೋಡ್ಲೆ. ಅಪ್ಪ ನನಗೂ ಬೈತಂಕ ಎಣ್ಣೆ ಡಬ್ಬ ಹೊತ್ತು ಸಾಕಾಗಿ ಹೋಗೈತಿ. ಏನಲ್ಲಿ ಬರೀ ಹೇಳಿದ್ರೆ ಹಿಂದೆ ತಿರುಗಿ ಹೇಳೋದನ್ನ ಮಾಡ್ತೀವಿ. ಏನ್ ಚೆನ್ನಾಗೈತೆ ಹೊರಕ ಹೊಡಿಬೇಡಲಿ ಅಪ್ಪ, ಹೊಡಿಬೇಡ. ಎಣ್ಣೆ ಡಬ್ಬ ತಗೊಂಡು ಹೋಗಿ ಒಳಗಿಡ್ತೇನೆ ತಡಿ. ಒಂದು ಪಂಜೆ ಹಾಕಿ ಕಳ್ಸಿದ್ರೆ ಹಾಕು. ಏಪ್ಪ ಜೋರ್ ಹೊಡಿದೆ ಅಂತ ಹೇಳಿ ನೀನು ಮಾತಾಡಿದಿ. ಮಗ ನಾನು ಜೋರು ಹೊಡೆದಿಲ್ಲ, ಹಂಗೆ ನಡಿ ಬಸವ ಅಂತ ತೊಟ್ಟಿದ್ನಪ್ಪ. ಅದಕ್ಕೆ ಅದು ಎಣ್ಣೆ ಚೆಲ್ಲೋಕದಲ್ಲಿ ನೀನು ದೌಡೋಗಿ ಇಟ್ರು. ಏ ಅಪ್ಪ, ನನಗೂ ಎಣ್ಣೆ ಡಬ್ಬ ಹೊತ್ತು ಸಾಕಾಯೈತಿ. ನಿನ್ನ ಮುದ್ದಿನ ಸೊಸಿನೂ ಕರಿ, ಅಕ್ಕಿನೂ ಒಂದೆರಡು ಎಣ್ಣೆ ಡಬ್ಬ ಹೊರಲಿ. ಅಲ್ಲ ಏನು ವಿಚಿತ್ರ ಅಂತಾನೆ, ದಿನ 5 ಡಬ್ಬಿ ಆಗಲ್ಲ, ಇವತ್ತು 50 ಡಬ್ಬಿ ಎಣ್ಣೆ ಬಂತಲ್ಲ. ಇವತ್ತು ಯಾವ ದೇವರು ನಮ್ಗೆ ಕಥೆ ತೋರಿಸಿದ್ದಾನೋ ಇವತ್ತು. ಹೌದು ಅಪ್ಪ, ದಿನ 5 ಡಬ್ಬಿ ಎಣ್ಣೆ ತುಂಬೋದು. ಇವತ್ತು 50 ಡಬ್ಬಿ ಎಣ್ಣೆ ತುಂಬ್ತಾ ಇದೆ. ನನಗಂತೂ ಹೊತ್ತು ಸಾಕಾಯೈತಿ. ನಿನ್ನ ಮುದ್ದಿನ ಸೊಸಿನ ನೀನಂತೂ ಕರಿಯಲ್ಲ, ನಾನರ ಕರಿತೇನೆ ತಡಿ. ಸುಶೀಲಾ, ಏನ್ರಿ ಮಾವನವರಿಗೆ ಹಾಗೆಲ್ಲ ಮಾತನಾಡ್ತಿರಲ್ಲ? ಅವರು ನಿಮಗಿಂತ ದೊಡ್ಡವರು, ಈ ಮನೆಗೆ ಹಿರಿಯರು, ಅವ್ರಿಗೆ ಹಾಗೆಲ್ಲ ಮಾತನಾಡಬಾರ್ದು. ಅಂತೂ ಮಾವ ಸೊಸಿ ಸೇರಿ ನನಗೆ ಬುದ್ಧಿ ಹೇಳಂಗೆ ಆದ್ರೇನು. ನನಗೆ ಎಣ್ಣೆ ಡಬ್ಬ ಹೊತ್ತು ಸಾಕಾಯೈತಿ. ನೀನು ಒಂದೆರಡು ಡಬ್ಬ ಎಣ್ಣೆ ಹೊರಬಾ. ಅಲ್ಲೇ ನನ್ನ ಸೊಸಿಗೆ ಎಣ್ಣೆ ಡಬ್ಬ ಹೊರುವಂತಿ, ನಿನಗೇನು ಗಾಡಿ? ರಾವಣನವರೇ, ನಮ್ಮಲ್ಲಿ ನನ್ನದೊಂದು ಐಕೆ. ಏನು ಮಾರಾದ್ರೆ? ಕುಳಿತು ಗಂಡು ಕೆಟ್ಟನಂತೆ, ತಿರುಗಿ ಹೆಣ್ಣು ಕಟ್ಟಾಳಂತೆ ಎಂಬ ನಾನುಡಿ ಇದ್ದೆ. ಗಂಡಾದ ನಾನು ಕುಳಿತು ಊಟ ಮಾಡಲು ನನ್ನ ಮನಸ್ಸು ಯಾಕೋ ಒಪ್ಪುತ್ತಿಲ್ಲ. ಯಾವುದಾದ್ರೂ ಒಂದು ಕಾಯಕವನ್ನು ಕೊಡಿ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿ ಊಟ ಮಾಡುತ್ತೇನೆ. ಮಹಾರಾಜರೇ, ನೀವು ಯಾವ ಕೆಲಸ ಮಾಡುವುದು ಮಹಾರಾಜರೇ? ಇಲ್ಲ ರಾಮಣ್ಣನವರೇ, ಕಾಯಕವೇ ಕೈಲಾಸ ಎನ್ನುವಂತೆ ಮನುಷ್ಯನಾದವನು ದುಡಿದು ಊಟ ಮಾಡಬೇಕು. ಅದು ಮಾನವನ ಧರ್ಮ. ಇದಕ್ಕೆ ಇಲ್ಲ ಅನ್ನಬೇಡಿ ರಾಮಣ್ಣನವರೇ. ನೋಡಿ, ನೀವು ಕೈ ಕಾಲು ಇಲ್ಲದ ಪರದೇಶಿ ಆಗ್ಬಿಟ್ಟಿದ್ದೀರಿ. ನೀವು ಏನು ಕೆಲಸ ಮಾಡ್ತಿದ್ದೀರಿ? ದೇವರು ನಿಮಗೆ ಆರೋಗ್ಯವನ್ನ ಚೆನ್ನಾಗಿ ಇಟ್ರೆ ಆಗ ಕೆಲಸವನ್ನ ಮಾಡಿ ನೀವು ಏನಾದರೂ ಋಣವನ್ನ ತೀರಿಸಬಹುದು. ಈಗ ಮಾತ್ರ ನೀವು ಯಾವ ಕೆಲಸವನ್ನ ಮಾಡೋದು ಬೇಡ. ತಾವು ಹೇಳುವುದು ಸರಿ ಇದೆ ತಾಯಿ, ಆದರೆ ನನಗೆ ಶಕ್ತಿ ಇದೆ, ಬುದ್ಧಿ ಇದೆ. ಆದ್ದರಿಂದ ಕುಳಿತು ಊಟ ಮಾಡಲು ನನ್ನ ಮನಸ್ಸು ಯಾಕೋ ಒಪ್ಪುತ್ತಿಲ್ಲ. ಅದಕ್ಕಾಗಿ ನನಗೆ ಯಾವುದಾದರೂ ಒಂದು ಕಾಯಕವನ್ನು ಕೊಡಿ. ಮಹಾರಾಜರೇ,
ನೀವು ಏನು ಕೆಲಸ ಮಾಡುವುದು ಬೇಡ. ನಮಗೆ ದೇವರು ಶಕ್ತಿ ಕೊಟ್ಟರೆ ಸಾಕು. ನಾವು ದುಡಿದು ನಿಮ್ಮನ್ನು ಸಾಕುತ್ತೇವೆ. ನೀವು ನಮ್ಮೊಟ್ಟಿಗೆ ಇದ್ದರೆ ಸಾಕು ಮಹಾರಾಜರೇ. ಇಲ್ಲ ಶಿವಣ್ಣನವರೇ, ನಿಮ್ಮ ಮನೆಯಲ್ಲಿ ಕುಳಿತು ಊಟ ಮಾಡಲು ನನಗೆ ಎಳ್ಳಷ್ಟು ಮನಸ್ಸಿಲ್ಲ. ಯಾವುದಾದ್ರೂ ಒಂದು ಕಾಯಕವನ್ನು ಕೊಡಿ. ಮಹಾರಾಜರೇ, ಈ ಸ್ಥಿತಿಯಲ್ಲಿ ನೀವು ಯಾವ ಕೆಲಸವನ್ನು ಮಾಡುವಿರಿ? ಬ್ರಾಹ್ಮಣನವರೇ, ಈ ನಿಮ್ಮ ಗಾಣವನ್ನು ನಾನು ಓಡಿಸುತ್ತೇನೆ. ಈ ನನ್ನ ಮಂಡಗಳಿಗೆ ಬಾಯಿಕೋಲನ್ನು ಕಟ್ಟಿ ಈ ಗಾಣದ ಮೇಲೆ ಕೂರಿಸಿ ನಾನು ಈ ಗಾಣವನ್ನು ಓಡಿಸುತ್ತೇನೆ. ಈ ಕೆಲಸ ಕೊಟ್ಟರೆ ನಾನು ಊಟ ಮಾಡುತ್ತೇನೆ, ಇಲ್ಲವಾದರೆ ಊಟ ಮಾಡುವುದಿಲ್ಲ. ನಿಮ್ಮ ಅಭಿಪ್ರಾಯದಂತೆ ಆಗಲಿ ಮಹಾರಾಜ. ಬರೋದು ಬೇಡ ಅಂತ ಕವರ್ ಮಾಡೋದು. ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ಆರಿ ಹೋದವಲ್ಲ, ಏನು ಮಾಡಲಿ? ರಾಮಣ್ಣನವರನ್ನು ಎಬ್ಬಿಸುವಂದರೆ ಅವರು ನಿದ್ರೆ ಹತ್ತಿ ಮಲಗಿರುವರು. ನನಗೆ ಎಬ್ಬಿಸುವ ಶಕ್ತಿ ಇಲ್ಲ. ನಾನು ಹೋಗಿ ದೀಪ ಹಚ್ಚುವರೆಂದರೆ ನನಗೆ ಇಳಿದು ಹಚ್ಚುವ ಶಕ್ತಿ ನನಗಿಲ್ಲ. ಈಗೇನು ಮಾಡಲಿ? ಓಹೋ, ನನಗೆ ಗೊತ್ತಿರುವ ಒಂದು ದೀಪ ಕಮಲ ರಾಗವನ್ನು ಹಾಡಿ ದೀಪವನ್ನು ಬೆಳಗಿಸಿದರಾಯಿತು. ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ, ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ, ಶರಣಯ್ಯ ಬಾನು ಸುಪುತ್ರನೇ ಶರಣೋ, ಶರಣಯ್ಯ ಬಾನು ಸುಪುತ್ರನೇ ಶರಣೋ, ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ, ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ. ಓ ಶನಿ ದೇವನೇ ಚಂಚಲಾಯನೆ, ಓ ಶನಿ ದೇವನೇ ಚಂಚಲಾಯನೆ, ಓ ಗಣಾಯನೆ ಭಕ್ತರ ಪಾಲನೆ, ಓ ಗಣಾಯನೆ ಭಕ್ತರ ಪಾಲನೆ. ರೀರಿ 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 ಸಾನಿ ಸಾನಿ ರೀ ಸಾ, ರೀರಿ ರೀರಿ ಸಾನಿ ಸಾನಿ ರೀ ಸಾ, ಸಮ ಪ ಸಾನಿ ಪ ಗ ಗ ಗ ರೀ ರೀ ಸಾ, ಸಮ ಪ ಸಾನಿ ಪ ಗ ಗ ಗ ರೀ ರೀ ಸಾ. ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ, ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ದುಃಖವು ನೀನೇ, ಸಂತಸ ನೀನೇ, ದುಃಖವು ನೀನೇ, ಸಂತಸ ನೀನೇ. ದಿವಿ 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 ತಕ, ದಿವಿ ತಕ ದಿವಿ ತಾ, ದಿವಿ 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 ತಕ, ದಿವಿ ತಕ ದಿವಿ ತಾ, ದಿವಿ ತ ದಿವಿ ತ ತಕ, ದಿವಿ ತಕ ದಿವಿ ತಾ, ದಿವಿ ತ ದಿವಿ ತ ತಕ, ದಿವಿ ತಕ ದಿವಿ ತಾ. ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ, ಶರಣೋ ಶರಣಯ್ಯ ನಿನ್ನ ಪಾದಕ್ಕೆ ಶರಣೋ. ಶ್ರದ್ಧಾ ಭಕ್ತಿಯೋ ಎನ್ನೊಡ
ದಾಮಲಿಪುರದ ಬೀದಿ ದೀಪಗಳು ಉರಿತಾ ಇವೆ. ಈ ದೀಪಗಳು ಉರಿಯಲು ಕಾರಣ ಇದೇನಿದೆ? ಯಾರೋ ಮಧ್ಯರಾತ್ರಿ ಸುಸ್ವರದಿ ಸ್ವರದಿಂದ ರಾಗ ಹಾಡ್ತಾ ಇದ್ದಾರಲ್ಲ. ಒಂದು ವೇಳೆ ಈ ದೀಪಗಳು ಉರಿಯಲು ಆ ರಾಗವೇ ಕಾರಣ ಇರಬೇಕು. ಏನೇ ಆಗಲಿ, ನಮ್ಮ ತಂದೆಯವರಿಗೆ ದೀಪ ಕಮಲದಿ ರಾಗ ಹಾಡಿದ ವ್ಯಕ್ತಿಯನ್ನೇ ನಾನು ಮದುವೆಯಾಗುತ್ತೇನೆ ಅಂತ ಹೇಳಿದ್ದೆ. ಈ ವಿಷಯ ಕೇಳಿ ಅವರು ಖುಷಿ ಪಡುತ್ತಾರೆ. ಏನೇ ಆಗಲಿ, ಈ ರಾಗ ಹಾಡಿದ ವ್ಯಕ್ತಿ ಹೇಗೆ ಇದ್ದರೂ ಸರಿ, ಅವರೇ ನನ್ನ ಪತಿದೇವ. ಸಖಿಯರೇ, ಸಖಿಯರೇ, ನೋಡಿ, ನಾನು ಇರಿಸಿದ 1008 ದೀಪಗಳು ಉರಿತಾ ಇವೆ. ಅದಲ್ಲದೆ ಬೀದಿ ದೀಪಗಳು ಉರಿತಾನೆ ಇದೆ. ಅಲ್ಲಿ ಯಾರೋ ಪರಪುರುಷನು ರಾಗವನ್ನು ಹಾಡ್ತಾ ಇದ್ದಾರೆ. ಅವರು ಎಲ್ಲಿದ್ದರೂ ಸರಿ, ಅವರನ್ನು ಹುಡುಕಿ ಕರೆತನ್ನಿ ನೀವು. ಅಮ್ಮ ರಾಜಕುಮಾರಿಯವರೇ, ಈ ಮಧ್ಯರಾತ್ರಿಯಲ್ಲಿ ಯಾವುದೋ ಪರಪುರುಷನನ್ನು ಈ ಅಂತಃಪುರಕ್ಕೆ ಹೇಗೆ ಕರೆತರುವುದು? ನೋಡಿ, ಆ ವಿಷಯವೆಲ್ಲ ನನಗಿರಲಿ. ಅವರು ಪರಪುರುಷರು ಅಲ್ಲ, ನಾನು ಪ್ರೀತಿಸಿದ ಪುರುಷ ಅವರು. ಮೊದಲು ಹೋಗಿ ಅವರನ್ನು ಹುಡುಕಿ ಕರೆತನ್ನಿ. ಅಮ್ಮ, ಏನನ್ನ ಹೇಳಿ ಕರೆತರಬೇಕು? ಅಂತಃಪುರದ ರಾಣಿ ನಿಮ್ಮ ದೀಪ ಕಮಲದ ರಾಗವನ್ನು ಕೇಳಿ ಇಷ್ಟಪಟ್ಟು ನಿಮ್ಮನ್ನು ಕರೆದಿದ್ದಾರೆ ಅಂತ ಹೇಳಿ ಅವರನ್ನು ಕರೆದು ತನ್ನಿ. ಹಾಗೇ ಆಗಲ್ಲಮ್ಮ. ಬೀದಿಯಲ್ಲಿ ಹಾಡುವುದನ್ನು ಕೇಳುತ್ತಿದೆ. ಅದು ಯಾವ ಬೀದಿಯಲ್ಲಿರಬಹುದು? ನಡಿಗೆ ಧ್ವನಿಯನ್ನು ಆಲಿಸುತ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ನಿಲ್ಲುವಂತಿಲ್ಲ. ರಾಜಕುಮಾರಿಯವರ ಅಪ್ಪಣೆಯಾಗಿದೆ. ಕಾಣಿಗರ ಮನೆಯ ಬೀದಿಯಿಂದ ಈ ಹಾಡುವ ಧ್ವನಿ ಕೇಳಿ ಬರುತ್ತಿದೆ. ಬಾ, ಅಲ್ಲೇ ಹೋಗಿ ನೋಡೋಣ. ಸುಂದರ ಮುಖಳ್ಳವನಾಗಿದ್ದಾನೆ. ಆದರೆ ಕೈಕಾಲಿಲ್ಲದೆ ಈತನನ್ನು ರಾಜಕುಮಾರಿಯವರಿಗೆ ತಿಳಿಸಿದರಾಯಿತು. ಬಾ, ಹೋಗೋಣ. ಸಖಿಯರೇ, ಕರೆತರಲಿಲ್ಲವೇ? ಅಮ್ಮ, ಆತನು ಕೈಕಾಲುಗಳಿಲ್ಲದ ಕುಂಟನಾಗಿದ್ದಾನೆ. ಅಮ್ಮ, ಆತನನ್ನು ಹೇಗೆ ಕರೆತರುವುದು? ನೋಡಿ, ಆತನು ಹೇಗೆ ಇರಲಿ, ಕುರುಡನೇ ಆಗಿರ್ಲಿ, ಕುಂಟನೇ ಆಗಿರಲಿ, ನಾನು ಪ್ರೀತಿಸಿದ ವರ ಅವನು. ಹೇಗಾದ್ರೂ ಮಾಡಿ ನೀವು ಅವನನ್ನು ಕರೆ ತರಲೇಬೇಕು. ಹಾಗೇ ಆಗಲ್ಲಮ್ಮ. ಅಮ್ಮ ತಾಯಿ ಸುಶೀಲಮ್ಮ, ಪದ್ಮಾವತಿ ರಾಜಕುಮಾರಿಯವರು ಈ ಪುರುಷನನ್ನು ಕರೆತರಲು ಹೇಳಿ ಕಳಿಸಿದ್ದಾರಮ್ಮ. ಅಲ್ಲದೆ ವೀಣೆಯನ್ನು ಕಳಿಸಿದ್ದಾರೆ. ಅವರು ಇವರನ್ನು ಕರೆ ಹೇಳಿ ಕಳಿಸಿದ ಕಾರಣವೇನು? ಸುಶೀಲಮ್ಮ, ಈತನು ದೀಪಕಮಲ ರಾಗವನ್ನು ಹಾಡಿದ್ದನ್ನು ಕೇಳಿ ನಮ್ಮ ಮಹಾರಾಣಿಯವರು ಮನಸ್ಸೋತು ಈತನನ್ನು ಕರೆತರಲು ಹೇಳಿದ್ದಾರೆ. ಹೌದೇನು ಮಹಾಪ್ರಭು? ರಾಣಿಯವರು ನಿಮ್ಮನ್ನ ಅರಮನೆಗೆ ಕರೆ ಹೇಳಿ ಕಳಿಸಿದ್ದಾರಂತೆ. ತಮ್ಮ ಅಭಿಪ್ರಾಯವೇನು? ತಾಯಿ ಸುಶೀಲಮ್ಮ, ನಾನು ಯಾವ ಅರಮನೆ ಸುಖಕ್ಕೂ ಹೋಗಲಾರೆ. ಮಹಾಪ್ರಭು, ಕಾಲಚಕ್ರ ಬದಲಾದಂತೆ ನಮ್ಮ ಜೀವನ ಚಕ್ರವೂ ಬದಲಾಗುತ್ತದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ರಭು, ಹೇಳ್ಬೇಡಿ. ತಾಯಿ, ನೀನು ನನ್ನನ್ನು ಅರಮನೆ ಸುಖಕ್ಕೆ ಆಶಿಸುತ್ತಿರುವೆಯೇನಮ್ಮ? ನಾನು ಇಲ್ಲಿಯೇ ಇರುತ್ತೇನೆ. ಅಲ್ಲಿ ಮತ್ಯಾವ ವಿಪತ್ತು ಕಾದಿದೆಯೋ ಏನು? ಮಹಾಪ್ರಭು, ಅಲ್ಲಿ ಯಾವ ವಿಪತ್ತು ಕಾಯುವುದಿಲ್ಲ. ಅಂಥದ್ದೇನಾದರೂ ವಿಪತ್ತು ನಿಮಗೆ ಒದಗಿ ಬಂದ್ರೆ ನನ್ನ ಪ್ರಾಣವನ್ನ ಪಣಕ್ಕಿಟ್ಟು ನಿಮ್ಮನ್ನ
ನಿನ್ನ ಆಸೆಯನ್ನು ನಾನು ಎಂದು ಕಡೆಗಣಿಸುವುದಿಲ್ಲ. ಆದರೆ ತಾವು ಮಾಡಿದ ಉಪಕಾರ ನನ್ನ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲದಿದ್ದರೂ ನಿನ್ನ ಮಾತನ್ನಾದರೂ ನಡೆಸಿ ನಿನ್ನ ಮನಸ್ಸನ್ನು ಶಾಂತಿಗೊಳಿಸುತ್ತೇನೆ. ಆದರೆ ಅರಮನೆಯ ಸುಖಕ್ಕಿಂತ ಈ ನಿನ್ನ ಮನೆಯೇ ನನಗೆ ನಂದನವಾಗಿದೆಯಮ್ಮ. ಹಾಗೆಲ್ಲ ಮಾತನಾಡಬಾರದು. ನಿಮ್ಮ ಸೇವೆಯ ಭಾಗ್ಯ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನಿಮ್ಮ ಸೇವೆ ಮಾಡುವುದು ನನ್ನ ಜೀವನದಲ್ಲಿ ಒಂದು ಮುಕ್ತಿ. ಅದು ನನಗೆ ತುಂಬಾ ಸಂತೋಷ ತಂದು ಕೊಟ್ಟಿದೆ ಪ್ರಭು, ಸಂತೋಷ ತಂದು ಕೊಟ್ಟಿದೆ. ನೀವು ಅರಮನೆಗೆ ಹೋಗುವುದು ಆಗುವುದಿಲ್ಲ ಅಂತ ಹೇಳಕೂಡದು. ನನ್ನ ಆಸೆಯಂತೆ ನೀವು ಹೋಗಲೇಬೇಕು. ದಯವಿಟ್ಟು ಇಲ್ಲ ಅನ್ನಬೇಡಿ ಪ್ರಭು. ಹೋಗಿ ಬರುತ್ತೇನೆ. ಅಮ್ಮ ರಾಜಕುಮಾರಿ, ಇದು ಕರೆದುಕೊಂಡು ಬಂದಿದ್ದೇನೆ. ಕರೆ ತಂದಿರುವ ತುಂಬಾ ಸಂತೋಷವಾಯಿತು. ಸ್ವಾಮಿ, ನಿಮ್ಮ ಈ ಸ್ಥಿತಿಗೆ ಕಾರಣವೇನು? ಅಮ್ಮ, ತುಂಬಾ ಸಂತೋಷವಾಯಿತು. ಸ್ವಾಮಿ, ಈ ನಿಮ್ಮ ಸ್ಥಿತಿಗೆ ಕಾರಣವೇನು? ಈ ನನ್ನ ಸ್ಥಿತಿಯು ಮುಂದೊಂದು ದಿನ ಗೊತ್ತಾಗುತ್ತದೆ. ಆದರೆ ನೀವು ನನ್ನನ್ನು ಇಲ್ಲಿಯೇ ಕರೆತರಲು ಕಾರಣ? ನೋಡಿ, ನೀವು ಹಾಡಿದ ದೀಪ ಕಮಲ ರಾಗ ನನ್ನ ಮನಸ್ಸು ನಿಮ್ಮ ಕಡೆಗೆ ಸೆಳ್ತಾ ಇದೆ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾ ಇದ್ದೇನೆ. ರಾಜಕುಮಾರಿ, ಪರಪುರುಷನನ್ನು ಪ್ರೀತಿಸುವುದು, ಒಲಿಸುವುದು, ಆಶಿಸುವುದು ಅಷ್ಟು ಸುಲಭವಾದ ಮಾತಲ್ಲಮ್ಮ. ಅದು ಹೆಣ್ಣಿಗೆ ಶೋಭೆನೂ ಅಲ್ಲ. ನೀವು ಹೇಳುವುದು ಸರಿ ಇದೆ. ಆದ್ರೆ ಮದುವೆ ಆಗದ ಒಂದು ಹೆಣ್ಣು ಪರಪುರುಷನು ದೇವರನ್ನಾಗಿ ಮಾಡಿ ಪೂಜಿಸುವುದು ತಪ್ಪಲ್ಲ ಅನ್ನುವುದೇ ನನ್ನ ಅಭಿಪ್ರಾಯ. ಅದು ಸರಿನೇ. ಆದರೆ ನನ್ನಂತ ಅಂಗಹೀನನನ್ನು ಪ್ರೀತಿಸುವುದು ಅಂದರೆ? ನೋಡಿ, ನೀವು ಅಂಗಹೀನರು ಇರಬಹುದು, ಆದ್ರೆ ವಿದ್ಯಾಹೀನರು ಅಲ್ಲ, ಗುಣಹೀನರು ಎನ್ನುವುದು ಕೂಡ ನನ್ನ ಅಭಿಪ್ರಾಯ. ಇದು ನಿನ್ನ ಅಭಿಪ್ರಾಯ ಆಗಿರ್ಬೋದು, ಆದರೆ ನಿನ್ನ ತಂದೆಯ ಅಭಿಪ್ರಾಯ ನಿನ್ನದಾಗಿರಬೇಕಲ್ಲ. ನೋಡಿ, ನಮ್ಮ ತಂದೆಯವರು ನಾವು ಆಡಿದ ಮಾತಿಗೆ ಎಂದೂ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳುವುದಿಲ್ಲ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಆದ ಕಾರಣ ನಾನು ತಯಾರಿಸಿದ ಈ ಹೂಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿ. ಈ ಹೂಮಾಲೆಯನ್ನು ನನ್ನ ಕೈಯಾರೆ ನಿಮ್ಮ ಕೊರಳಿಗೆ ಹಾಕಬೇಕಂತ ಆಸೆಯಾಗಿದೆ. ನೋಡಿ, ನೀವು ಹಾಡಿದ ದೀಪ ಕಮಲ ರಾಗ ಇನ್ನೊಮ್ಮೆ ಕೇಳಬೇಕು ಅಂತ ಅನಿಸ್ತಾ ಇದೆ. ನನಗೋಸ್ಕರ ಹಾಡ್ತೀರ ತಾನೆ? ರಾಜಕುಮಾರಿ, ಯಾವ ಯಾವ ಕಾಲಕ್ಕೆ ಯಾವ ಯಾವ ರಾಗವನ್ನು ಹಾಡಬೇಕೆನ್ನುವುದು ಕಾಲವೇ ನಿರ್ಧರಿಸುತ್ತದೆ. ಆದ್ದರಿಂದ ಈಗ ದೀಪ ಕಮಲ ರಾಗ ಹಾಡಲು ಆಗುವುದಿಲ್ಲ. ಮೋಹನ ರಾಗ ಹಾಡುತ್ತೇನೆ, ಕೇಳು. ಕೃಪೆ ತೋರು ದೇವ, ಕೃಪೆ ತೋರು ದೇವ, ರೋಷಣಿ ದೇವ, ಕೃಪೆ ತೋರು ದೇವ,
ಸಂಸ್ಕೃತ ಸೌಜನ್ಯ ಬೆಳಕನು ನೀಡುವ ಸಂಸ್ಕೃತ ಸೌಜನ್ಯ ಬೆಳಕನು ನೀಡುವ ಮಂಗಲಕರ ಸಮಯ ಮಂಗಲಕರ ಸಮಯ ಮಂಗಲಕರ ಸಮಯ ಘೋಷಣಿ ದೇವ ನಿನ್ನಯ ಮಂಗಲ ಮೂರುತಿ ನೋಡುವ ನಿನ್ನಯ ಮಂಗಲ ಮೂರುತಿ ನೋಡುವ ಭಾಗ್ಯವಯನಗೆ ಕರುಣಿಸೋ ದೇವ ಭಾಗ್ಯವಯನಗೆ ಕರುಣಿಸೋ ದೇವ ಕೃಪೆ ತೋರು ದೇವ ಘೋಷಣಿ ದೇವ ಕೃಪೆ ತೋರು ದೇವ ಕೃಪೆ ತೋರು ದೇವ ಘೋಷಣಿ ದೇವ ನಿನ್ನಯ ನಾಮವ ಅನುದಿನ ಭಜಿಸುವ ನಿನ್ನಯ ನಾಮವ ಅನುದಿನ ಭಜಿಸುವ ಭಕ್ತಿಯನಗೆ ಕರುಣಿಸೋ ದೇವ ಭಕ್ತಿಯನಗೆ ಕರುಣಿಸೋ ದೇವ ಕೃಪೆ ತೋರು ದೇವ ಘೋಷಣಿ ದೇವ ಕೃಪೆ ತೋರು ದೇವ ಮಂಗಲಕರ ಸಮಯ ಮಂಗಲಕರ ಸಮಯ ಕೃಪೆ ತೋರು ದೇವ ಘೋಷಣಿ ದೇವ ಕೃಪೆ ತೋರು ದೇವ ಕೃಪೆ ತೋರು ದೇವ ಕೃಪೆ ತೋರು ದೇವ ಘೋಷಣಿ ದೇವ ಹೇ ಭಕ್ತ ವಿಕ್ರಮ, ನಿನ್ನ ನ್ಯಾಯ ನಿಷ್ಠೆ ಧರ್ಮಕ್ಕೆ ನಾನು ಪ್ರತ್ಯಕ್ಷನಾಗಿದ್ದೆ. ಬಾ ವಿಕ್ರಮ. ಧನ್ಯ ಧನ್ಯ ಶನಿದೇವ ಧನ್ಯ ನಾನಿನ್ನು ಧನ್ಯನಾದೆ ನಾನಿನ್ನು ಧನ್ಯನಾದೆ ವಿಕ್ರಮ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೆ. ನ್ಯಾಯ ಧರ್ಮ ನಿಷ್ಠೆಯೇ ದಯವನ್ನು ತಿಳಿದ ನಿನಗೆ ನಾನು ಪ್ರತ್ಯಕ್ಷನಾಗಿದ್ದೆ. ಧನ್ಯ ಧನ್ಯ ವಿಕ್ರಮ ಸ್ವಾಮಿ ತಮ್ಮ ಮಹಿಮೆ ಏನೆಂಬುದು ನನಗೆ ಈಗ ಸಂಪೂರ್ಣ ಅರ್ಥವಾಯಿತು. ತಾವು ನನಗೆ ದರ್ಶನ ಕೊಟ್ಟು ನನ್ನನ್ನು ಪುನೀತನನ್ನಾಗಿ ಮಾಡಿದಿರಿ. ವಿಕ್ರಮ, ನಾನು ನಿನಗೆ ಪ್ರತ್ಯಕ್ಷನಾಗಿದ್ದೆ. ನಿನಗೇನು ಬರಬೇಕು ಕೇಳು. ಹೇ ಶನಿದೇವ, ನೀನು ನನಗೆ ಕೊಟ್ಟ ಕಷ್ಟವನ್ನು ಹೇಗೋ ಸಹಿಸಿದೆ. ಆದರೆ ಜನಸಾಮಾನ್ಯರಿಗೆ ಮನುಷ್ಯ ಜೀವಿಗಳಿಗೆ ಈ ಪರಿ ಕಷ್ಟ ಕೊಡಬೇಡ ದೇವ, ಈ ಪರಿ ಕಷ್ಟ ಕೊಡಬೇಡ. ವಿಕ್ರಮ, ನೀನೆಂತ ಸತ್ಯವಂತ. ನೀನು ಕಳೆದುಕೊಂಡಿರ್ತಕ್ಕಂಥ ನಿನ್ನ ಕೈಕಾಲವನ್ನು ಕೇಳಲಿಲ್ಲ, ಕಳೆದವಾಗಿರ್ತಕ್ಕಂಥ ರಾಜ್ಯಾಭಿಷೇಕವನ್ನು ಕೇಳಲಿಲ್ಲ, ಜಗತ್ತಿಗೆ ಉಪಯೋಗವಂತ ನೆರವೇರಿದೆಯಲ್ಲ, ನೀನೇ ಅಸಾಮಾನ್ಯ ದೇವ. ನೀನೇ ನನಗೆ ಪ್ರತ್ಯಕ್ಷ ದೈವವಾಗಿರುವಾಗ ನೀನೇ ನನಗೆ ದರ್ಶನ ಕೊಟ್ಟ ಮೇಲೆ ನಿನ್ನೆ ಸೇವೆ ಪೂಜೆ ಭಜನೆಯಿಂದ ಈ ಜಗತ್ತು ಲೋಕ ಕಲ್ಯಾಣವಾಗುವುದು. ನನಗೇಕೆ ಬೇಕು ಪ್ರತ್ಯೇಕ ವರ? ಧನ್ಯ ಧನ್ಯ ವಿಕ್ರಮ ವಿಕ್ರಮ ರಾಜ ಧನ್ಯ ಧನ್ಯ ವಿಕ್ರಮ ವಿಕ್ರಮ ರಾಜ ಧನ್ಯ ಧನ್ಯ ವಿಕ್ರಮ ನಿನ್ನಂತ ಪರಾಕ್ರಮಿ ಮುಂದೆ ನಾ ಕಾಣೆನು ನಿನ್ನಂತ ಪರಾಕ್ರಮಿ
ನಿನ್ನ ಸುಂದರವಾದ ರೂಪ, ತೊಳೆದು ಹೋಗಿರ್ತಕ್ಕಂಥ ನಿನ್ನ ರಾಜಾಭಿಷೇಕವು ತೀರವಾಗಿ ಲಭಿಸಲೆಂದು ವರವನ್ನು ನೀಡಿದ್ದೆ. ಧನ್ಯ ಧನ್ಯ ಶನಿದೇವ ಧನ್ಯ, ನಾನು ಧನ್ಯನಾದೆ. ಮಿತ್ರನ, ನೀನು ಸತ್ಯವಂತ, ನೀನೇ ಧನ್ಯ. ಸತ್ಯ ನ್ಯಾಯ ಧರ್ಮ ನಿಷ್ಠೆಯಲ್ಲಿ ನೀನು ಪರಿಮುಖವಾಗಿದ್ದೀಯ. ನೀನೀಗ ಪುಟಕ್ಕಿಂತ ಚಿನ್ನರಂತಿದ್ದ. ನಿನ್ನ ಧರ್ಮವೇ ನನ್ನ ವಿಧಿಯ ನಾಟಕದಲ್ಲಿ ನೀನು ಜಯಗಳಿಸಿದ್ದೀಯ. ವಿಕ್ರಮ, ನಿನ್ನನ್ನು ಕಾಡಿದ್ದು ವಿಶೇಷವಲ್ಲ, ನಿನಗಿಂತಲೂ ಹೆಚ್ಚು ದೇವದಲ್ಲಿ ಕಾಡಿದ್ದೇನೆ. ಕೇಳು. ಗುರುಗಳನ್ನು ಕಾಡಿ ಅವರಿಂದ ಆಶೀರ್ವಾದ ಪಡೆದಿದ್ದೇನೆ. ಶ್ರೀ ಪರಮೇಶ್ವರ ರಾಶಿಯಲ್ಲಿ ಹೋಗಿ ಅವನಿಂದ ಆಶೀರ್ವಾದ ಪಡೆದಿದ್ದೇನೆ. ಪರಮೇಶ್ವರನು ತನ್ನ ಅರ್ಧ ನಾಮಾಂಕಿತವನ್ನು ನನಗೆ ನೀಡಿದ್ದಾನೆ. ಶನಿಯಿಂದ ಶನೇಶ್ವರನಾಗಿದ್ದೇನೆ. ಅಲ್ಲದೆ ಅವನ ವಾರವಾದ ನಂದಿಯನ್ನು ನನಗೆ ಉಪವಾರವಾಗಿ ನೀಡಿದ್ದಾನೆ. ನೀನು ಬಲವಂತನಾಗು ಎಂದು ವರವನ್ನು ಮಾಡಿದ್ದಾನೆ. ಶ್ರೀರಾಮನನ್ನು ಕಾಡಿ ಅವನನ್ನು ಕಾಡಿಗಟ್ಟಿದ್ದೇನೆ. ಸತ್ಯ ಹರಿಶ್ಚಂದ್ರನನ್ನು ಕಾಡಿ ಅವನ ಹೆಂಡತಿ ಮಕ್ಕಳನ್ನು ಮಾರಿಸಿದ್ದೇನೆ. ರಾವಣನ ರಾಶಿಯಲ್ಲಿ ಹೋಗಿ ಅವನ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಿದ್ದೇನೆ. ಹೀಗೆ ಹಲವರನ್ನು ಕಾಡಿ ಪುನಃ ಅವರಿಗೆ ಮೋಕ್ಷ ನೀಡಿ ಅವರ ಅಹಂಕಾರವನ್ನು ಸುಟ್ಟು ಭಸ್ಮ. ನಿನಗೇನು ಬರಬೇಕೋ ಕೇಳು. ಕೊಟ್ಟಾರೆ ಕೊಡು ದೇವ ಬೇಡುವೆನು ವರವ, ಕೊಟ್ಟಾರೆ ಕೊಡು ದೇವ ಬೇಡುವೆನು ವರವ. ಎನ್ನ ಕಾಡಿದೆ ಅಂತೆ ಹುನ್ನಾರ ಕಾಡದಿರು, ಎನ್ನ ಕಾಡಿದೆ ಅಂತೆ ಹುನ್ನಾರ ಕಾಡದಿರು. ಕೊಟ್ಟಾರೆ ಕೊಡು ದೇವ ಬೇಡುವೆನು ವರವ, ಕೊಟ್ಟಾರೆ ಕೊಡು ದೇವ ಬೇಡುವೆನು ವರವ, ಬೇಡುವೆನು ವರವ, ಬೇಡುವೆನು ವರವ. ತಂದೆ ಶನೇಶ್ವರ, ನನ್ನನ್ನು ಕಾಡಿದಂತೆ ಮತ್ಯಾರನ್ನು ಕಾಡಬೇಡ ದೇವ, ಕಾಡಬೇಡ. ಧನ್ಯ ಧನ್ಯ ಶ್ರೀದೇವ ಧನ್ಯ. ಸದಾ ನನ್ನ ಧ್ಯಾನದಲ್ಲಿ ಯಾರು ಇರ್ತಾರೋ ಅವರ ರಾಶಿಯಲ್ಲಿ ನಾನಿದ್ದರು ಅವರಿಗೆ ಕೊಡುವ ಕರ್ತವ್ಯವನ್ನು ಕಡಿಮೆ ಮಾಡುತ್ತೇನೆ. ಮಗಳೇ ರಾಜಕುಮಾರಿ, ಈ ಸಮಯದಲ್ಲಿ ಈತನು ಇಲ್ಲಿಗೆ ಬರಲು ಕಾರಣವೇನು? ಅಪ್ಪಾಜಿ, ನೀವು ತಿಳಿದಿರುವ ಹಾಗೆ ಇವರು ಮಹಾನುಭಾವರು. ನಾನು ಇವರನ್ನು ಮನಸಾರಿ ಇಷ್ಟಪಟ್ಟಿದ್ದೇನೆ. ಏನು? ಯಾರೋ ಒಬ್ಬ ಗೊತ್ತಿಲ್ಲದ ಪರಪುರುಷನನ್ನು ಪ್ರೀತಿಸಿದ್ದೇನೆ ಎಂದು ಹೇಳಿದೆಯಲ್ಲ? ಗೊತ್ತಿಲ್ಲದ ನೀನು ಯಾರು? ನಿನ್ನ ಅಂತಸ್ತೇನು? ಮದುವೆ ಎಂದರೆ ಹುಡುಗರ ಆಟವೆಂದು ತಿಳಿದಿದೆಯಾ? ಇಲ್ಲ ಅಪ್ಪಾಜಿ, ಇವರು ತುಂಬಾ ಒಳ್ಳೆಯವರು. ನಾವು ಮಾತನಾಡಿದ ಹಾಗೆ ದೀಪ ಕಮಲ ರಾಗವನ್ನು ಹಾಡಿದ್ದಾರೆ. ನಾನು ಒಲಿಸಬೇಕಿದ್ದ ವರ ಇವರೇ ಅಲ್ಲವೇ? ಈ ವಿಷಯ ತಮಗೂ ತಿಳಿದಿಲ್ಲ. ಸರಿಯಪ್ಪ, ನೀನು ದೀಪಕಮಲ ರಾಗವನ್ನು ಹಾಡಿದವರನ್ನೇ ಮದುವೆಯಾಗುತ್ತೇನೆಂದು ಈವರೆಗೂ ತಪಸ್ವಿಯಂತೆ ನಿನ್ನ ವಯಸ್ಸು, ಅದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ಇವರು ಯಾರು? ಈ ವ್ಯಕ್ತಿಯ ವಿಚಾರವನ್ನು ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಮಹಾರಾಜ, ನನ್ನ ವಿಚಾರ ತಿಳಿಯಬೇಕಾದರೆ ಈ ಪಟ್ಟಣದಲ್ಲಿರುವ ನಂದೇಶ ಚಿತ್ರಶಾಲೆಗೆ ಹೋಗಬೇಕು. ಅಲ್ಲಿ ಎಲ್ಲ ವಿಷಯ ಗೊತ್ತಾಗುತ್ತದೆ. ಈತನ ಗುರುವನ್ನು ಎಲ್ಲೋ ಕೇಳಿದ ಹಾಕಲು ಆಗುತ್ತಿಲ್ಲ. ಏನಿಲ್ಲ, ಈ ಹಿಂದೆ ಎಲ್ಲಾದ್ರೂ ನನ್ನ ನೋಡಿ ಮಾತನಾಡಿದ್ದೀಯಾ? ಮಹಾರಾಜರೇ, ನೋಡಿದ್ದೇನೆ, ನಿಮ್ಮ ಜೊತೆ ಮಾತಾಡಿದ್ದೇನೆ ಎಂದು ಹೇಳಿದರೆ ಇಲ್ಲಿ ಯಾರು ನಂಬುವವರು ಯಾರೂ ಇಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆ ಕಟ್ಟುವವರು ಕಡಿಮೆ.
ಹಾಗಾಗಿ ನನ್ನ ಸಂಪೂರ್ಣ ವಿಷಯ ತಿಳಿಯಬೇಕಾದರೆ ನಂದೇ ಶೆಟ್ಟರ ಮನೆಯಲ್ಲಿರುವ ಚಿತ್ರಶಾಲೆಗೆ ಹೋಗಬೇಕು. ಮಗಳೇ ಪದ್ಮಾವತಿ, ಈತನು ಹೇಳುವಂತೇಳಿ ನಂದೇ ಶೆಟ್ಟರ ಚಿತ್ರಶಾಲೆಗೆ ಹೋಗಲಾಗಿದೆ. ಆಗ್ಲಿ ಅಪ್ಪಾಜಿ, ಹೋಗೋಣ. ಆ ವ್ಯಕ್ತಿಗೆ ಕೈಕಾಲು ಕಟ್ತಿದ್ರಲ್ಲ, ಅವ್ರಿಗೆ ಮತ್ತೆ ವಾಪಸ್ ಬಂದವಂತ. ಈಗ ಅವರು ಪದ್ಮಾವತಿ ಅಮ್ಮವ್ರು ಅದಾರಲ್ಲ, ಅವ್ರ ಮನ್ಯಾಗ ಅದಾರಂತ. ಅಲ್ಲ ಮಲೆ, ಏನ್ ಹೇಳಕತ್ತೀನಿ ನೀನು? ನನ್ನ ಈ ಕಣ್ಣಿಂದ ನೋಡಿದ್ದೇನೆ ಕೈ ಕಾಲು ಕಳೆದು ಊರು ಹೊರಗೆ ಹೋಗದ. ಈಗ ನೋಡಿದ್ರೆ ನೀ ಹೇಳ್ತಿದ್ದೆ ಮತ್ತ ಅವನಿಗೆ ಕೈ ಕಾಲು ಬಂದಾವು ಅಂತ. ಅಂದ್ರ ಎಂತ ವಿಚಿತ್ರ ಕಾಲು ಬಂತ ಅಂತಾನೆ ಮಲೆ. ನಾವ ಈ ಕಾಲ ವಿಚಿತ್ರ ಬಾಳ ಐತಿ ನೋಡು. ಅದಕ್ಕ ತಿಳಿದವ್ರು ಹೇಳಿದ್ರು, ಚಿತ್ರ ವಿಚಿತ್ರ ಕಾಲದೊಳಗ ಯಾರ್ಯಾರ ಗುಣ ಹೆಂಗಿರೋದು ತಿಳಿದು ಬದುಕು ಮನೋಜ ಅಂತ ಹೇಳ. ಮೊಲೆ ಈ ಮಾತನ್ನ ಕಡೆ ಯಾರಿಗೆ ಹೇಳ್ತೀನೋ ಏನೋ ನಿನ್ ಲೆಕ್ಕಕ್ಕೆ ನಾನು ಅಷ್ಟು ದಡ್ಡ ಆಗ್ಬಿಟ್ಟ, ಅಷ್ಟು ಹುಷಾರಿಲ್ಲ ಅಂತ ತಿಳಿದಿದ್ದೆ. ನಾನೆಲ್ಲಿ ಹೇಳಿದ್ ನಮ್ಮ ಮಾವ ನೀ ದಡ್ಡ ಅಂತ? ಏನೋ ನಾನು ಆಡೋ ಮಾತನಾಗ ಹೇಳಿದೆ ಅಷ್ಟ. ಮೊಲೆ ನಿನ್ನ ನೋಡಿದ್ರ ನನಗ ಬಾಳ ಅಂದ್ರ ಬಾಳ ಖುಷಿ ಆಗೈತಿ ನೋಡ. ಯಾಕ ಮಾವ, ನಿನಗೆ ಯಾಕಷ್ಟು ಖುಷಿ ಆಗೈತಿ? ಅಲ್ಲ ಮೊಲೆ, ನೀನು ಯಾವ ಶಾಲಿಗೂ ಹೋಗಿಲ್ಲ, ಊಲಿಗೂ ಹೋಗಿಲ್ಲ, ಅಂತದ್ರಾಗ ಇಷ್ಟ ಹಾಕೊಂಡ ಬುದ್ಧಿ ಹೇಳ್ತಿ ಅಂದ್ರೆ ಮತ್ತೆ ನನಗೆ ಖುಷಿ ಆಗದಲ್ಲನ. ಸಾಲಿ ಹೋದ್ರ ಅಷ್ಟ ಬುದ್ಧಿ ಬರತ್ತನು? ವಿದ್ಯಾ ಬುದ್ಧಿ ಕಲ್ತನ ಎರಡು ಬುದ್ಧಿವಂತ ಆಗೋದು. ಮೊಲೆ ನೀನು ಶಾಲಿ ಗುಡಿ ಕಟ್ಟಿ ಹಾಕದಂಗಿದ್ರಿ ಏನಾತ? ಇಷ್ಟ ಹಾಕೊಂಡ ಕಲಿತಿದಿ ಅಂದ್ರ ನನಗಿನ್ನೇನು ಯಾವ್ದಕ್ಕ ಕಮ್ಮಿ ಇಲ್ಲ ಬಿಡ. ಯಾವ್ದಕ್ಕ ಹೋಗ್ಲಿ ಬಿಡು. ಕಡೆಗೆ ಮೊಲೆ ಅಂದಂಗೆ ನಂದು ನಿಂದು ಯಾವಾಗ ಏನ ಮಾವ? ಅದನ ಲಗ್ನ, ಅಕ್ಕಿ ಕಾಳು, ಮದುವೆ ಮಾಡ್ಕೊಳ್ಳೋಣಂತ ತಡಿ. ಪದ್ಮಾವತಿ ಅಮ್ಮನವ್ರಿಗೆ ಹೇಳಿನ, ಹ್ಞೂ ಅಂದಾರ. ಆಮೇಲೆ ಶೆಟ್ರು ಹತ್ರ ಸಾಮಾನು ಹಾಕಿದ್ವಲ್ಲ, ಬಂಗಾರದ ಸಾಮಾನು, ಬುಧವಾರ ಕೊಡ್ತೀನಿ ಅಂದಾರ. ಅದಕ್ಕ ನಾವ್ ಇಬ್ರು ಹೋಗಿ ಇಸ್ಕೊಂಡು ಬರೋಣ. ಒಳ್ಳೆ ಭೇಟಿ ಸಿಕ್ಕಿಂದಲ್ಲ ಅಂತ ನಾವು ಅಲ್ಲೇ ನಾನು ನಿನ್ನ ಜೊತೆಗೆ ಬಂದು ಎದ್ರಿ ಮಿತ್ರ ಮತ್ತೇನಾರ ತಿಕ್ಕಿರ್ತಾನ ನಿನ್ನ ಸಾಮಾನ. ಅವ್ರು ತಿಕ್ಕತನ ನೀ ಏನು ಕಣ್ಣು ಮುಚ್ಕೊಂಡು ಕುಂತಿರ್ತೀನಿ? ಹೇಳ್ಬೇಕು, ಶಟ್ರ ನಮ್ಮ ಕಣ್ಣು ಎದುರಿಗೆ ನಿಮ್ಮ ಸಾಮಾನ ಹಂಗೆಲ್ಲ ತಿಕ್ಕಬೇಡ್ರಿ ಅಂತ. ನೀನೇನಾರ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿ ಅಂದ್ರ ಅವ್ರು ಎಲ್ಲಿ ಬೇಕು ಅಲ್ಲಿ ತಿಕ್ಕು ಅಂತ ನಿಂತಿರ್ತಾರ. ಚಲೋ ಪೇಜಿ ಸಿಗಿಸಿಟ್ರು ನೋಡಿ, ನಾನ ಎದ್ರಿ ಕುತ್ಕೊಂಡು ಹೆಂಗ ತಿಕ್ಕವಾಡ್ಲಿ ಅಂದ್ರೆ ಮತ್ತೆ ಏನ್ ಮಾಡ್ತೀವಿ ಮಾವ? ಏನಾರ ಆಗ್ಲಿ ನಾವಿಬ್ರು ಹೋಗಿ ಇಸ್ಕೊಂಬರೋಣ ಬಾ, ಮದ್ವಿಗ್ ತಡ ಆಗತ್ತ ಮತ್ತ. ಅಂದ್ರ ಅದ್ರ ಸಕಿನ ನೀನ ಮತ್ತ ಮ್ಯಾಲ ಧೈರ್ಯ ತುಂಬಕ್ಕೆ ನೀನು ನಡಿ ಇದ ಧೈರ್ಯ ಮುಂದ ಹಿಂಗ ಇರ್ಬೇಕನ್ನೋದ ನನ್ನ ಆಸೆ ನೋಡು. ಇದಕ್ಕೆಲ್ಲ ನಾ ಧೈರ್ಯ ಮಾಡ್ತೇನೆ, ಆದ್ರ ನಮ್ಮ ಲಗ್ನ ವಿಚಾರದಾಗ ನೀನ ಧೈರ್ಯ ಮಾಡ್ಬೇಕು. ನಾನು ಧೈರ್ಯ ಮಾಡೀನಿ. ಪದ್ಮಾವತಿ ಅಮ್ಮನವ್ರಿಗೆ ಹೇಳಿ ಅಕ್ಕಿ ಕಾಳು ಹಾಕ್ಕೊಂಡು 100 ಕಾಲ ಸುಖವಾಗಿ ಬಾಳ್ರಿ ಅಂತ ಅರಸ್ತಾರಲ್ಲ, ಅದು ಒಂದ ಬಾಕಿ ಐತಿ. ಮೊಲೆ ನೀನು ಬರೇ ಪದ್ಮಾವತಿ ಅಮ್ಮರ ಹತ್ರ ಹೋಗೋಣ, ಕೇಳೋಣ, ಅಕ್ಕಿ ಕಾಳ ಹಾಕ್ಸಿನ ಅನ್ನೋದು ಒಂದಾಗಿ. ಅದಕ್ಕ ಒಂದು ಮುಹೂರ್ತ, ಒಂದು ದಿನ ಏನಾರ ಸಮಯ ನಿಗದಿ ಮಾಡಿ ಹೇಳ್ಬೇಕು ನನಗ. ನಡಿ ಮತ್ತೆ ಹೋಗೋಣ ಅಂತಂದ್ರ ತಡಿ. ಹಂಗಾರ ಹಂಗೆ ಹೋಗಕ್ ಬರಂಗಿಲ್ಲ. ಇಲ್ಲಿ ನೋಡಿಲ್ಲ ನಮ್ಮ ಬಂದು ಬಳಗ ಚಿಕ್ಕ ದೊಡ್ಡದಿರೋ ಚಿಕ್ಕಪ್ಪ ದೊಡ್ಡದಿರೋ ಕುಂತದಾರ. ಅವ್ರು ಒಂದು ಮಾತು ಕರೆದು ಬಿಡ್ತೇನೆ, ನೋಡ್ರಿಯಪ್ಪ ಚಿಕ್ಕಪ್ಪ ದೊಡ್ಡದಿರ ಚಿಕ್ಕ ದೊಡ್ಡದಿರ ಸ್ವಾದಿ ಮಾಡಿರ. ಈಗ ಬುಧವಾರ ಬಂಗಾರ ಕೊಡ್ತಾನೆ ಶೈತಿ. ತಿರುಗಿ ಹಿಂಗೆ ಹೋಗಿ ನಮ್ಮ ಪದ್ಮಾವತಿ ಅಮ್ಮರ ಆಸ್ಥಾನಕ್ಕೆ ಹೋಗಿ ನಾನು ನನ್ನ ಮಲ್ಲಿ ಅಕ್ಕಿ ಕಾಳು ಹಾಕ್ಸಿಂತೇವೆ. ಪ್ರತಿಯೊಬ್ರು ಬಂದು 11 ರೂಪಾಯಿ ಮೊಯ್ ಹಾಕಿ ಒಂದೊಂದ ಬೋಂದೆ ಉಂಡಿ ತಿಂದು ತೊಡೆದೊಳಗೆ ತುಪ್ಪಿಲ್ಲ, ಎಮ್ಮೆ ಕರ ಹಾಕಿಲ್ಲ, ತುಪ್ಪಿಲ್ಲ, ತೊಡೆಯದೊಳಗೆ ಕಾಯಿ ಹಾಲು ತಿಂದವರಂತ್ರೆ ಮಾಸ್ತ್ರ ಕಡಿಕೊಂಡು ಒಡೆದು ಬಿಡ್ರಿ. ಬಾ ನನ್ನ ಬಂಗಾರಿ, ಬಾ ನನ್ನ ಸಿಂಗಾರಿ, ಜಾನೆ ಹತ್ತಿರವ, ಓ ಹೆಣ್ಣೆ ಹತ್ತಿರವ, ನಿನ್ನೆತಗೆ ನಾನಿನ್ನಗೆ, ನಿನ್ನೆತಗೆ ನಾನಿನ್ನಗೆ, ಬಾರೆ ಬಾರೆ ಬಾ ಬಳಿಗೆ ಬಾ. ಬಾ ನನ್ನ ಸತ್ತಾರ, ಬಾ ನನ್ನ ಹತ್ತಿ, ಬಾ ನನ್ನ ಸತ್ತಾರ, ಬಾ ನನ್ನ ಹತ್ತಿ, ಜಾಣ ಹತ್ತಿರವ, ಓ ರಾಜ ಹತ್ತಿರವ, ನಿನ್ನೆತಗೆ ನಾನಿನ್ನಗೆ, ನಿನ್ನೆತಗೆ ನಾನಿನ್ನಗೆ, ಬಾರು ಬಾರು
ಗೊತ್ತಾ ಒಳಗ್ ಗುಡ ಸುರಾಗೈತಿ ಸಾಕ್ ಮಲ್ಲಿ ಶೆಟ್ಟಿ ಕೈಯ ಬಂಗಾರ ಮನ್ಯಾಗ ತೊರೆದೊಳಗಿ ಉಂಡೆ ಮೇನಾಗಿ ಆ ರಮೇಶ್ ಭಟ್ಟಿಗೆ ಹೇಳ್ಬೇಕು ಅವ ಒಪ್ಪಿದ್ದೆ ಪ್ಯಾಮಿ ನೇಸಾಗಿ ಮ್ಯಾಲ ಬೈಲಿ ಬದಿ ಹೋದ ಅಂದ್ರ ನಮ್ಮಲ್ಲಿ ಕೊಯ್ಯ ಹೋಗಿ ಭಟ್ಟಿಗೆ ಹೇಳ್ತೇನೆ ನೋಡಿ ನೀರು ರೆಡಿ ತಡಿಯೋ ಮಾವ ಮತ್ತೇನ ಐತನ ಅಲ್ಲ ಇಷ್ಟಕ್ಕ ಸುಸ್ತಾದ್ರ ಇನ್ನು ಮದುವೆ ಆದ್ಮೇಲೆ ಸಂಸಾರ ಹೆಂಗ ಮಾಡ್ತೀವಿ ಅವಾಗೈತೆ ಗೋಬಿ ಗಣಪತಿ ಅಣ್ಣನ ಅಂಗಡಿ ಸ್ಪೆಷಲ್ ಐತಿ ಒಂದು ಲೋಟ ಕೊಟ್ಟ ಅಂದ್ರ ಅವನವನು ಕುದುರಿನ ಓದ್ಯಾತನ ಆತು ಮದುವೆ ಆದ್ಮೇಲೆ ನೋಡ್ತೀನಿ ನಿನ್ನ ಶಕ್ತಿ ತಾಕತ್ ನೋಡಂತೆ ಬಾರ ತಾವು ಸಕಲ ಪರಿವಾರ ಜೊತೆ ಬಂದ ಕಾರಣ ಈತನನ್ನು ನನ್ನ ಮಗಳು ಪ್ರೀತಿಸಿ ವರಿಸುವುದಾಗಿತ್ತು. ನಿಮ್ಮ ಊರು ಯಾವುದು, ನಿಮ್ಮ ಹೆಸರು ಹೇಳಿ ವಿವರಿಸು ಎಂದರೆ ಆ ವಿಚಾರವನ್ನು ನಿಮ್ಮ ಚಿತ್ರಶಾಲೆಗೆ ಹೋದರೆ ಎಲ್ಲಾ ವಿಚಾರ ತಿಳಿಯುತ್ತದೆ ಎಂದ ಮಾತಿಗೆ ಅಲ್ಲದೆ ನಾನು ಹೇಳಿದ ಮಾತರು ಇಲ್ಲಿ ಹೇಳಿದರೆ ಯಾರು ನಂಬುವರಿಲ್ಲ ಎಂಬ ಮಾತಿಗೆ ಇಲ್ಲಿಗೆ ಬಂದದ್ದಾಯಿತು ಶೆಟ್ಟರೆ, ಇಲ್ಲಿಗೆ ಬಂದದ್ದಾಯಿತು. ಹೌದು ಶೆಟ್ಟರೆ, ನಿಮ್ಮ ಮುತ್ತಿನ ಸರಕಂತ ಕಳ್ಳ ನಾನೆಂದು ಅಪರಾಧ ಹೇರಿಸಿ ನನ್ನ ಕೈಕಾಲ ಕಳಿಸಿದವರು ನೀವೇ. ಆ ಕಳ್ಳನೇ ನಾನು. ಈಗಿನ ಭಕ್ತರ ಮೇಲಿರುವ ಅಪರಾಧವನ್ನು ಪರಿಹರಿಸು, ಇಲ್ಲವಾದರೆ ಇದೇ ನನ್ನ ಶಿರಚ್ಛೇದವನ್ನು ನಿನ್ನ ಪಾದ ಕಲ್ಪಿಸುವೆ. ಚಿತ್ರಪಟದಲ್ಲಿರುವ ಚಿತ್ರ ಪಕ್ಷಿಯು ಮುತ್ತಿನ ಸರವನ್ನು ಏನಿದು ಆಶ್ಚರ್ಯ! ಇದೆಲ್ಲ ಶ್ರೀ ಶನೇಶ್ವರನ ಮಹಿಮೆ ಸರಿ. ದಾರಿಕಾರನ ಮೇಲೆ ಬಂದಿರುವ ಅಪವಾದವನ್ನು ಹೋಗಲಾಡಿಸಲು ಆ ಶನೇಶ್ವರನು ಆಡಿದ ನಾಟಕ ಇರಲಿ. ಮಹತ್ತರೇ, ನೀವು ಯಾರು? ನಿಮ್ಮ ಹೆಸರೇನು? ನಿಮ್ಮ ಊರು ಯಾವುದು? ನನ್ನ ಹೆಸರು ವಿಕ್ರಮ. ನಾನು ಮಾಳುವ ಪ್ರಾಂತ್ಯ ಉಜ್ಜಯಿನಿಯ ಅರಸು. ಏನು? ವಿಕ್ರಮ ಮಹಾರಾಜರೇ, ನಮ್ಮಿಂದ ಬಹಳ ಪ್ರಮಾದವಾಯಿತು. ವಿಕ್ರಮ ಮಹಾರಾಜರೆಂದರೆ ಸಾಮಾನ್ಯರಲ್ಲ. ಮಾಳುವ ಪ್ರಾಂತದ ಉಜ್ಜಯಿನಿ ರಾಜ್ಯದ ವಿಕ್ರಮ ರಾಜರೆಂದರೆ ಸಾಮಾನ್ಯರಲ್ಲ. ಪ್ರತಿ ತಿಂಗಳು ನಮ್ಮ ರಾಜ್ಯದಿಂದ ನಿಮ್ಮ ರಾಜ್ಯಕ್ಕೆ ಭಕ್ತ ಕಾಣಿಕೆಗಳನ್ನು ಕೊಡುವಂತ ಸಾಮಂತರ ಅರಸರು ನಾವು. ನಮ್ಮನ್ನು ಕ್ಷಮಿಸಬೇಕ ಮಹಾರಾಜರೇ, ನಮ್ಮನ್ನು ಕ್ಷಮಿಸಬೇಕು. ಮಹಾರಾಜರೇ, ನಿಮ್ಮ ತಪ್ಪು ಇದರಲ್ಲಿ ಯಾವುದೂ ಇಲ್ಲ. ನನ್ನ ಗ್ರಹಗತಿಯು ಸರಿ ಇಲ್ಲದರಿಂದ ಈ ಪರಿ ಕಷ್ಟವನ್ನು ಅನುಭವಿಸಬೇಕಾಯಿತು. ಈಗ ನಾನು ಉತ್ತಮ ಸ್ಥಿತಿಗೆ ಬಂದಿರುವೆ. ಎಲ್ಲ ಸರಿ ಹೋಗಿದೆ. ಆಡಿಸುವನು ಅವನು, ಆಡುವವರು ನಾವು. ಈ ಕಥೆಗೆ ನಾವೆಲ್ಲರೂ ನಿಮಿತ್ತ ಮಾತ್ರ. ವಿಕ್ರಮ ಮಹಾರಾಜರಿಗೆ ನನ್ನದು ಪ್ರಣಾಮಗಳು. ಮಹಾರಾಜರೇ, ನಿಮ್ಮನ್ನು ಈ ಸ್ಥಿತಿಗೆ ಬರಲು ನಾನು ಕಾರಣನಾಗಿದ್ದೇನೆ. ನನ್ನನ್ನು ಕ್ಷಮಿಸಬೇಕು. ನಾನು ಮೊದಲೇ ಹೇಳಿದ ಹಾಗೆ ಇದು ಭಗವಂತನಾದ ಶ್ರೀ ಶನೇಶ್ವರನ ಲೀಲೆಯೇ ಸರಿ. ಇದು ಅವನೊಬ್ಬ ಸೂತ್ರಧಾರಿ, ನಾವೆಲ್ಲ ಅವನ ಪಾತ್ರಧಾರಿಗಳು. ಅದಕ್ಕಾಗಿ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸತ್ಯ, ಧರ್ಮ, ನ್ಯಾಯವನ್ನು ಎಂತ ಕಠಿಣ ಸಮಸ್ಯೆಗಳಿಗೆ ಬಂದರೂ ಅದನ್ನು ನಾವು ಪಾಲಿಸಬೇಕು. ಅಂದಾಗಲೇ ನಮ್ಮ ಜೀವನ ಪಾವನವಾಗುತ್ತದೆ. ಮಹಾರಾಜ, ನಮ್ಮ ಮಗಳು ಪದ್ಮಾವತಿಯು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಾಳೆ. ಕಾರಣ ಅವರನ್ನು ಸ್ವೀಕರಿಸಬೇಕಾಗಿ ತಮಗೆ ಅರಿತು
ಸುಶೀಲಮ್ಮ ಮತ್ತು ಗಾಣಿಗ ರಾಮಣ್ಣನವರೇ, ಬನ್ನಿ. ನನ್ನ ಕಾಟಾಟದ ಸಮಯದಲ್ಲಿ ಸುಶೀಲಮ್ಮ, ನೀವು ನಿಮ್ಮ ಜೀವವನ್ನೇ ಬಡಕಿಟ್ಟು ನನ್ನ ಸೇವೆ ಮಾಡಿದಿರಿ. ನನ್ನ ಸೇವೆ ಮಾಡಿದಕ್ಕಾಗಿ ಅಲ್ಲ, ನನ್ನ ಪ್ರೀತಿಗಾಗಿ ನನ್ನ ರಾಜ್ಯದಲ್ಲಿ ಕೆಲವೊಂದು ಗ್ರಾಮಗಳನ್ನು ನಿಮಗೆ ಉಮ್ಮಡಿಯಾಗಿ ನೀಡುತ್ತಿದ್ದೇನೆ. ತಾವು ಇದನ್ನು ಸ್ವೀಕರಿಸಬೇಕು, ಇಲ್ಲವನ್ನಬಾರದು. ನಿಮ್ಮ ಸೇವೆ ಮಾಡಿದ ನಮ್ಮ ಪುಣ್ಯ. ನಿಮ್ಮ ಸೇವೆ ಮಾಡಿದ ಅವಕಾಶಗಳನ್ನು ಭಾಷೆಯಲ್ಲಿ ತಿಳಿಸ್ಕೊಳ್ತೀನಿ. ಆದ್ರೆ ನಮಗೆ ಯಾವ ಒಡನೆ ಆಭರಣಗಳು ಏನು ಬೇಕಾಗಿಲ್ಲ. ಹೌದು ಮಹಾಪ್ರಭು, ನನ್ನ ಸೊಸೆ ಹೇಳುವುದು ಸರಿ ಇದೆ. ಹಾಗಾಗಬಾರದು. ಇದು ರಾಜಾಜ್ಞೆಯಾಗಿದೆ. ಇದನ್ನು ನೀವು ಸ್ವೀಕರಿಸಲೇಬೇಕು. ತಮ್ಮ ಮನಸ್ಸನ್ನ ನೋಯಿಸುವ ಶಕ್ತಿ ನನ್ನಲ್ಲಿಲ್ಲ. ನಿಮ್ಮ ಆಜ್ಞೆಯಂತೆ ಆಗಲಿ, ಅದನ್ನ ಸ್ವೀಕಾರ ಮಾಡಿ. ನಿನ್ನ ರಾಶಿಯನ್ನು ಬಿಟ್ಟು ಈಗ ನಿನಗೆ ನಾನು ಸಹಾನುಪೂರ್ಣನಾಗಿದ್ದೇನೆ. ಈಗಲೇ ನಿನ್ನ ಉಚ್ಚೇರಿ ಪಟ್ಟಣಕ್ಕೆ ಮಾರು ವೆಚ್ಚದಲ್ಲಿ ಹೋಗಿ ನಾನು ಪಡೆದ 7,500 ಹಣವನ್ನು ನಿನ್ನ ಮಂತ್ರಿಗೆ ಕೊಟ್ಟು ನಿನ್ನ ಬರುವಿಕೆಯನ್ನು ಅರುತ್ತೇನೆ. ನಿನ್ನ ಬರುವಿಕೆಗಾಗಿ ರಾಜ್ಯವನ್ನು ಶೃಂಗಾರಗೊಳಿಸಲು ತಿಳಿಸಿದ್ದೇನೆ. ಮಹಾಮಂತ್ರಿಗಳೇ, ಇನ್ನು ನಮ್ಮ ಉಜ್ಜಯಿನಿ ರಾಜ್ಯದಲ್ಲಿ ಪ್ರತಿದಿನವೂ ಶ್ರೀ ಶನಿದೇವರ ಪೂಜಾ ವ್ರತವು ಚಾಚು ತಪ್ಪದೆ ನಡೆಯಲಿ. ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ದಿನಾಲು ಶನಿದೇವನ ಪೂಜಾ ಕಾರ್ಯಕ್ರಮ ನಡೆಯಲಿ. ಓ ದೇವ ಕಾಪಾಡು ಶನಿ ದೇವನೇ, ಓ ದೇವ ಕಾಪಾಡು